ಸೊ ಈಗ ಈ ಮಧ್ಯದಲ್ಲಿ ನಿನ್ನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತ ಮಾಸ್ಟರ್ಸ್ನು, ಪ್ರತ್ಯಕ್ಷವಾಗಿ ಭಾಗವಹಿಸುವಂತ ಮಾಸ್ಟರ್ಸ್ನು ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ. ರೈಟ್. ಸೊ ಅದಕ್ಕೆ ಮುಂಚೆ ಇಂಪಾರ್ಟೆಂಟ್ ವಿಷಯ ಅಂದ್ರೆ, ಪ್ರತ್ಯೇಕವಾಗಿ ದಯವಿಟ್ಟು ಎಲ್ಲರೂ ಒಂದು 2x2 ಫೀಟ್, 2 ಅಂದ್ರೆ 2 ಅಡಿ ಇರುವಂತ ಪಿರಮಿಡ್ ಅದನ್ನು ಬಳಸ್ಕೊಳ್ಳಿ. ಯಾವುದೇ ಪಿರಮಿಡ್ ತಗೊಳ್ಳಿ, ಪಿರಮಿಡ್ ಇಂದನೂ ನೆಗೆಟಿವ್ ಅಯಾನ್ಸ್ ಹೆಚ್ಚಾಗಿ ಉತ್ಪನ್ನ ಆಗತ್ತೆ. ಇದು ನಿಮ್ಮ ಮನೆಯಲ್ಲಿ ಸುದ್ದಿ ಮಾಡ್ತಾ ಇರ್ತದೆ. ಒಂದು ನೆಗೆಟಿವ್ ಅಯಾನ್ಸ್ನು ಒಳಗಡೆ ಬರೋವಂಥದ್ದೇ ನೋಡ್ಕೋಬೇಕು, ಬಂದಿದ್ರೆ ಶುದ್ಧ ಮಾಡ್ಕೊಳೋದು ನೋಡ್ಬೇಕು. ಎರಡೂ ರೀತಿಯಲ್ಲಿ ನಾವು ಮಾಡ್ಕೊತಾ ಇದ್ರೆ ನಾವು ಸಂರಕ್ಷಣೆ ಮಾಡ್ಕೋತೀವಿ. ಹೊರಗಡೆ ಬರಬಾರ್ದು ಹೆಚ್ಚು ನೆಗೆಟಿವ್ ಅಯಾನ್ಸ್ ಅಂದ್ರೆ ಏನು? ಈಗಾಗಲೇ ಇರುವಂತ ಈ ಸಂರಕ್ಷಣೆ, ಈ ರಕ್ಷಣೆಗೆ ಸಂಬಂಧಿತ ಸ್ವಲ್ಪ ಚರ್ಯಗಳು ತಗೊಳ್ಳಿ ಅಲ್ವಾ, ಕೇರ್ ತಗೊಳ್ಳಿ. ಒಳಗಡೆ ಹೆಚ್ಚು ನೆಗೆಟಿವ್ ಅಯಾನ್ಸು ಬರಬಾರ್ದು, ಮನೆ ಒಳಗಡೆ ಬರಬಾರ್ದು. ಮನೆ ಒಳಗಡೆ ಬಂದ್ರೆ ಖಂಡಿತ ನಮ್ಮ ದೇಹ ಒಳಗಡೆ ಪ್ರವೇಶ ಆಗ್ತದೆ, ನೋ ಡೌಟ್. ಅದು ಬರಬಾರ್ದು ಅಂತ ನೋಡ್ಕೊಳ್ಳಿ. ಬಂದಿದ್ರೆ ಕ್ಲೀನ್ ಮಾಡ್ಕೊಂತ ವ್ಯವಹಾರಗಳು, ಅನೇಕ ವ್ಯವಹಾರಗಳು ಹೇಳ್ತಾ ಇದ್ವಿ, ಅನೇಕ ಪದ್ಧತಿಗಳು ಹೇಳ್ತಾ ಇದ್ವಿ ನಾವು. ಅದರಲ್ಲಿ ಒನ್ ಆಫ್ ದಿ ಬೆಸ್ಟ್ ಮೆಥಡ್, ವಿಶ್ವಶಕ್ತಿ ಹೆಚ್ಚು ಕೊಡುವಂತ ಒಂದು ಬೆಸ್ಟ್ ಮೆಥಡ್, ಮತ್ತೆ ಹೆಚ್ಚು ನೆಗೆಟಿವ್ ಅಯಾನ್ಸ್ ಉತ್ಪನ್ನ ಮಾಡುವಂತ ನೆಗೆಟಿವ್ ಅಯಾನ್ ಜನರೇಟರ್ ಅಂತ ಹೇಳ್ಬೋದು ನಾವು. ಈ ಜನರೇಟರ್ ಎಲೆಕ್ಟ್ರಿಸಿಟಿಗೆ ಜನರೇಟ್ ಇರ್ತದ, ವಿದ್ಯುತ್ ಶಕ್ತಿಗೆ. ಅದೇ ರೀತಿಯಲ್ಲಿ ಪಿರಮಿಡ್ ಸಹ ಈಗಾಗಲೇ ಪ್ರೂವ್ ಮಾಡಿದ್ದಾರೆ ಮಾಸ್ಟರ್ಸ್. ನೆಗೆಟಿವ್ ಅಯಾನ್ಸ್ನು ಈಗ ಮೂತ್ರ ಕುಡಿ ಅಂದ್ರೆ ಸ್ವಲ್ಪ ಜನ ಕುಡಿತಾರೆ, ಸ್ವಲ್ಪ ಜನ ಕುಡಿಯಲ್ಲ, ಅಳವಡಿಸ್ಕೊಳಕ್ ಆಗಲ್ಲ ಅಂತ ಹೇಳ್ತಾರೆ ಅಲ್ವಾ. ಅಟ್ಲೀಸ್ಟ್ ಪಿರಮಿಡ್ ಏನಾಗಿದೆ ಮನೇಲಿ ಇಟ್ಕೊಡಕ್ಕೆ, 2x2 2 ಫೀಟ್ ಬೈ 2 ಫೀಟ್ ಪಿರಮಿಡ್ ಆರಾಮಾಗಿ ತರಿಸ್ಕೊಳ್ಳಿ. ನಮ್ಮ ಫೌಂಡೇಶನ್ ಇಂದ ಸಿಗತ್ತೆ. ಸೊ ಅತಿ ಕಡಿಮೆ ಬೆಲೆದಲ್ಲಿ ಕೊಡ್ತಾ ಇದ್ದಾರೆ. ಸೊ ಎಲ್ಲರಿಗೂ ಈ ಪಿರಮಿಡ್ ಸೇರಿಸ್ಬೇಕಂದ್ರೆ ನಮ್ಮ ಗುರುಗಳು ಹೇಳಿರೋದು, ಪಿರಮಿಡ್ ಜಗತ್ತು ಆಗ್ಬೇಕಂತಾನೆ ಅವ್ರು ಹೇಳಿದ್ರು. ಯಾಕಂದ್ರೆ ಈ ಕಾರಣನೇ, ಇನ್ನು ಬೇರೆ ಕಾರಣ ಯಾವುದಿಲ್ಲ. ಕಾರಣ ಏನಂದ್ರೆ ಅದರಿಂದ ಅವ್ರು, ಯಾಕಂದ್ರೆ ರಿಸರ್ಚ್ ಮಾಡಿದ್ದಾರೆ, ಅನೇಕ ರಿಸರ್ಚ್, ಅದ್ಭುತ ರಿಸರ್ಚ್, ಹಲವಾದ ಸಂಶೋಧನೆ ಮಾಡಿದ್ದಾರೆ ಅವರು. ಅದಾದ್ಮೇಲೆ ನಿಮ್ಮ ಆರೋಗ್ಯ ಆನಂದಕ್ಕೆ, ಆರೋಗ್ಯ ಮತ್ತೆ ದಿವ್ಯ ಜ್ಞಾನ ಪ್ರಕಾಶಕ್ಕೆ, ಆತ್ಮ ಸಾಕ್ಷಾತ್ಕಾರಕ್ಕೆ ಎರಡಕ್ಕೂ ಉಪಯೋಗ ಆಗತ್ತಂತ ಅವ್ರು ಹೇಳಿದರು. ಅದಕ್ಕೆ ಈ ನೆಗೆಟಿವ್ ಆಯಾನುಗಳು ಅದ್ಭುತವಾದ ರೀತಿಯಲ್ಲಿ ಅಂತ ಹೇಳ್ಬೇಕಂದ್ರೆ ಯಥೇಚ್ಛವಾಗಿ ಫ್ಲೋ ಆಗ್ತಾ ಇರ್ತದೆ. ಎಲ್ಲಿಂದ? ಪಿರಮಿಡ್ ಇಂದ. ಅದ್ರ ಕೆಳಗಡೆ ಕೂತ್ಕೊಳ್ಳಿ, ಅದು ಮನೇಲಿ ಇಟ್ಕೊಳ್ಳಿ, ಮನೆಯಲ್ಲಿ ಎಲ್ಲೇ ಇದ್ರೂ ಪರವಾಗಿಲ್ಲ. ಆ ಮನೆ ಒಳಗಡೆ ಪೂರ್ತಿ ವಾತಾವರಣವನ್ನು, ನೆಗೆಟಿವ್ ಅಯಾನ್ಸ್ವನ್ನು ಹೆಚ್ಚು ಜೋಡಿಸ್ತದೆ. ಅದು ಒಳ್ಳೇದಲ್ವಾ, ತುಂಬಾ ಒಳ್ಳೇದಾಗತ್ತೆ ನಮಗೆ. ಸೊ ಆ ರೀತಿಯಲ್ಲಿ ನೆಗೆಟಿವ್ ಅಯಾನ್ಸ್ ಹೆಚ್ಚು ಬರುವಾಗ ಪಾಸಿಟಿವ್ ಅಯಾನ್ಸ್ ಏನೇ ಇದ್ರೂ ಕ್ಲೀನ್ ಆಗ್ತಾ ಇರ್ತದೆ. ನಮ್ಗೆ ಗೊತ್ತಿಲ್ಲದೆ ಅದು ಕ್ಲೀನ್ ಮಾಡ್ತಾನೆ ಇರ್ತದೆ ಆ ರೀತಿಯಲ್ಲಿ. ಸೊ ದಯವಿಟ್ಟು ಎಲ್ಲರೂ ಇದು ಪದೇ ಪದೇ ಹೇಳ್ತಾ ಇರ್ತೀವಿ. ಈ ಬೆನಿಫಿಟ್ಸ್ ಅನ್ನೋದು, ಪಿರಮಿಡ್ ಬೆನಿಫಿಟ್ಸ್ ಅನ್ನೋದು, ನಾಳೆಯಿಂದ ಒಂದೊಂದು ಬೆನಿಫಿಟ್ ಬಗ್ಗೆ ಸ್ವಲ್ಪ ಒಂದು 2-3 ನಿಮಿಷ ಮಾತಾಡ್ತಾ ಹೋಗೋಣ. ಯಾಕಂದ್ರೆ ಪಿರಮಿಡ್ ಅನ್ನೋದು ಅದು ಅಂದ್ರೆ ನೋಡಿದ್ರೆ ನಿಮ್ಗೆ ಅರ್ಥ ಆಗಲ್ಲ, ಅನುಭವಿಸಿದ್ರೆ ಅರ್ಥ ಆಗೋದು. ನೀವು ಅನುಭವ ತಗೋಬೇಕು ಪಿರಮಿಡ್ ಇಂದ. ಸುಮ್ಮನೆ ಪಿರಮಿಡ್ ನೋಡಿದ ತಕ್ಷಣ ಏನಾಗತ್ತೆ, ಸುಮ್ಮನೆ ಅಲ್ಲಿ ನಿಂತಿದ್ರೆ ಏನಾಗತ್ತೆ, ಏನಾಗಲ್ವಲ್ಲ ಅಂತ ಆ ರೀತಿಯಲ್ಲಿ ಅನ್ಕೋಬಾರ್ದು. ಅದನ್ನ ಅನುಭವಿಸ್ಬೇಕು. ಅದ್ರ ಕೆಳಗಡೆ ಕೂತ್ಕೊಂಡು ಧ್ಯಾನ ಮಾಡೋದಾಗ್ಲಿ, ಆದ್ರೂ ಮನೇಲಿ ಇಟ್ಕೊಂಡಿದ್ಮೇಲೆ ನಿಮ್ಮ ವಾತಾವರಣದ ಏನ್ ಚೇಂಜಸ್ ಆಗ್ತಾ ಇದೆ, ನಿಮ್ಮ ಈ ಮನೋಸ್ಥಿತಿಯಲ್ಲಿ ಏನ್ ಚೇಂಜಸ್ ಆಗ್ತಾ ಇದೆ, ಇವೆಲ್ಲ ಗಮನಿಸ್ಬೇಕು ನಾವು ಹೆಚ್ಚಾಗಿ. ಧ್ಯಾನದಲ್ಲಿ ಏನು ಮಾರ್ಪು ಬಂತು, ಧ್ಯಾನದಲ್ಲಿ ಏನು ಬೆಳವಣಿಗೆ ಆಯ್ತು, ಅದನ್ನು ಗಮನಿಸ್ತಾ ಇರ್ಬೇಕು. ಧ್ಯಾನದಲ್ಲಿ ಕೂತಿರುವಾಗ ನಾರ್ಮಲ್ ಆಗಿ ಧ್ಯಾನ ಮಾಡಕ್ಕೆ, ಆಚೆ ಕಡೆ ಮಾಡಕ್ಕೆ, ಪಿರಮಿಡ್ ಕೆಳಗಡೆ ಮಾಡೋಕ್ಕೂ ಎಷ್ಟು ವ್ಯತ್ಯಾಸ ಇದೆ, ಇದನ್ನೆಲ್ಲ ಗಮನಿಸಿದ್ರೆ, ಒಂಥರ ಸುನ್ನಿತವಾಗಿ ಗಮನಿಸ್ತಾ ಇದ್ರೆ ಇದು ಅರ್ಥ ಆಗತ್ತೆ. ರೈಟ್. ಲಕ್ಷ್ಮೀಕಾಂತ ಮೇಡಮ್ ಮಾತಾಡಿ. ಸರ್, ಎಲ್ಲರಿಗೂ ನಮಸ್ತೆ. ನಮಸ್ತೆ. ಇತ್ತೀಚೆಗೆ ತಾವು ಹೇಳ್ತಾ ಇರೋದು ಈ ಪಾಸಿಟಿವ್ ಆನ್ಸ್, ನೆಗೆಟಿವ್ ಆನ್ಸ್ ತುಂಬಾ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಆಗಿದೆ. ಆಮೇಲೆ ಈಗ ತಾವು ಟವರ್ಸ್ ಹೇಳ್ತಿದ್ರಲ್ಲ ಸರ್, ಮೊಬೈಲ್ ಟವರ್ಸ್, ಅದು ಹೆಚ್ಚಾಗಿ ಬಾಡಿಗೆ ತುಂಬಾ ಕೊಡ್ತಾರೆ. ತಿಂಗಳಿಗೆ 1.5 ಲಕ್ಷ 1.5 ಲಕ್ಷ ಅಂತ ಮೊದಲು ತುಂಬಾ ಜನ ಹಾಕ್ಸ್ತಾ ಇದ್ರು. ಆಮೇಲೆ ಇವಾಗ ಅದ್ರ ಎಫೆಕ್ಟ್ ಗೊತ್ತಾದ್ಮೇಲೆ ಪ್ರೊಟೆಸ್ಟ್ ಮಾಡಕ್ ಶುರು ಮಾಡಿದ್ರು. ನಮ್ಮನೆ ಪಕ್ಕ ಹಾಕ್ಸ್ಬೇಡಿ, ನಮ್ಮನೆ ಪಕ್ಕ ಹಾಕ್ಸ್ಬೇಡಿ ಅಂತೇಳಿ ತುಂಬಾ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಸರ್ ಇವಾಗ. ಮತ್ತೆ ಅದು ಬ್ರೈನ್ ಮೇಲೆ ಆ ವೇವ್ಸ್ ತುಂಬಾ ಎಫೆಕ್ಟ್ ಮಾಡುತ್ತೆ ಅಂತ ಹೇಳಿನೂ ಸ್ಟಡೀಸು ಅದು ಪ್ರೂವ್ ಆಗಿದೆ ಸರ್. ಪಾರ್ಕ್ಗಳು ಈಗ ಜನ ಸುತ್ತಮುತ್ತ ಎಲ್ಲೂ ಸಿಗಲ್ಲ ಅನ್ಬಿಟ್ಟು ಬೆಳಗ್ಗೆ ಎದ್ದು GK, VK, ಕಬ್ಬನ್ ಪಾರ್ಕ್, ಲಾಲ್ ಭಾಗಗಳಿಗೆ ಹೋಗ್ತಾರೆ. ಸೊ ಹೋದಾಗ್ಲೂ ಅವರು
ಇನ್ನೊಂದು ಏನು ಅಂದ್ರೆ ನಮ್ಮ ಮಾಸ್ಟರ್ಸ್ ವಾಕಿಂಗ್ ಹೋಗ್ಬೋದು, ಬಟ್ ಹೋದಾಗ ಅಟ್ಲೀಸ್ಟ್ ಸ್ವಲ್ಪ ಹೊತ್ತು ಕೂತ್ಕೊಂಡು ಡೀಪ್ ಬ್ರೀತ್ ಮಾಡ್ಬೇಕು. ಯಾಕಂದ್ರೆ ಓಡ್ತಾರೆ, ಶಾಲೋ ಬ್ರೀತ್ ಮಾಡ್ತಾರೆ, ವಾಕಿಂಗ್ ಮಾಡದೆ ನಾನು ಇದ್ ಮಾಡಿದೆ ಅಂತ ಬರ್ತಾರೆ. ಅಟ್ಲೀಸ್ಟ್ ವಾಕಿಂಗ್ ಜಾಗಿಂಗ್ ಎಲ್ಲ ಆದ್ಮೇಲೆ ಒಂದ್ ಕಡೆ ಕೂತ್ಕೊಂಡು ಡೀಪ್ ಬ್ರೀತ್ ಮಾಡಿದ್ರೆ, ಅಲೋಮ ವಿಲೋಮ ಇರ್ಬೋದು ಅಥವಾ ಮಾಮೂಲಿ ಇದು ಆವಾಗ ಮಾಡಿದಾಗ ನಮ್ಗೆ ಅಲ್ಲಿ ತುಂಬಾ ಬೆಳವಣಿಗೆ ಬರುತ್ತೆ ಮತ್ತು ಆಟೋಮೆಟಿಕ್ ಆಗಿ ನಿದ್ದೆ ಬಂದಂಗೆ ಆಗ್ಬಿಡ್ತದೆ. ಅದು ಮಾಡಿದೀವಿ ಒಂದ್ 2-3 ನಿಮಿಷ ಕೂತ್ಮೇಲೆ ಮನಸ್ಸು ರಿಲ್ಯಾಕ್ಸ್ ಆಗುತ್ತೆ, ಬಾಡಿನೂ ತುಂಬಾ ರಿಲ್ಯಾಕ್ಸ್ ಆಗುತ್ತೆ ಸರ್. ಆಮೇಲೆ ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಬರ್ತಾ ಇದೆ ಸರ್ ಇತ್ತೀಚೆಗೆ. ನನ್ಗಂತೂ ತುಂಬಾ ಪದೇ ಪದೇ ಕೇಳ್ತಾನೆ ಇದೀನಿ ಇದು. ಆಮೇಲೆ ಗಿಡಗಳು ಅಷ್ಟೇ ಸರ್, ಅದು ವಾಸ್ತು ಅಂತ ಇದ್ರು, ಈಗ ಅದು ಇದು ಮಾಡಿದ್ರೆ ಒಂದು 7 ಟೈಪ್ ಏನೋ ಬರುತ್ತೆ ಮನೆ ಒಳಗಡೆ ಇಟ್ಟಾಗ. ಅದು ಆಕ್ಸಿಜನ್ ಚೆನ್ನಾಗಿ ನಾವ್ ಹೆಂಗ್ ಮನಿ ಪ್ಲಾಂಟ್ ಬೆಳೆಸ್ತಿದ್ವು ಅದೇ ರೀತಿ ಈ ಪಾಟ್ಗಳಲ್ಲೂ ಇವಾಗ ಗಿಡ ಬೆಳೆಸ್ಲಿಕ್ಕೆ ತುಂಬಾ ಜನ ಶುರು ಮಾಡಿದೆ ಸರ್. ಆಮೇಲೆ ದಯವಿಟ್ಟು ಕ್ಷಮಿಸ್ಬೇಕು, ನಿನ್ನೆ ಇದ್ದಕ್ಕಿದ್ದಂಗೆ ರೇವತಿ ಮನೆಯಲ್ಲಿ ಒಂದು ಅನ್ಎಕ್ಸ್ಪೆಕ್ಟೆಡ್ ಮೆಡಿಕಲ್ ಅಟೆಂಡೆಂಟ್ ಇದಾಗಿದ್ರಿಂದ ನಮಗೆ ಏರುಪೇರು ಆಗೋಯ್ತು. ಮತ್ತೆ ನಾವು ಹಂಗೋ ಟ್ರೈ ಮಾಡೋಣ ಹೋಗೋಣ ಅಂದ್ರೆ ಅದು ಕನಿಷ್ಠ 12 ಗಂಟೆ ಅಂತ ಗೊತ್ತಾಗೋಯ್ತು ನಾವು ರೀಚ್ ಆಗೋದು. ಆದ್ರಿಂದ ನಾವು ಅದು ಬರಕ್ ಆಗ್ಲಿಲ್ಲ, ದಯವಿಟ್ಟು ಕ್ಷಮಿಸ್ಬೇಕು ಅಂತ ಕೇಳ್ಕೊಳ್ತೀವಿ ನೋ ಸರ್. ಪ್ರಾಬ್ಲಮ್, ನೋ ಇಶ್ಯೂ. ಎಸ್, ರೈಟ್. ಗೌರಿ ಮೇಡಮ್. ಹಲೋ, ನಮಸ್ತೆ ಸರ್. ನಮಸ್ತೆ ಮ್ಯಾಮ್. ನಮಸ್ಕಾರ ಮಾಸ್ಟರ್ಸ್. ಸರ್, ನಿನ್ನೆ ಪ್ರೋಗ್ರಾಮ್ ತುಂಬಾ ಚೆನ್ನಾಗಿತ್ತು. ಹ್ಮ್ ಮತ್ತೆ ಅಗ್ನಿಹೋತ್ರ ಬಗ್ಗೆ ಪ್ರತ್ಯಕ್ಷವಾಗಿ ಒಂದು ತಿಳ್ಕೊಂಡ್ವಲ್ಲ ಸರ್ ಜ್ಞಾನ, ಅದಂತೂ ಅದ್ಭುತವಾಗಿತ್ತು. ಮತ್ತೆ ನಮ್ಗೊಂದು ಪ್ರೇರಣೆ ಇತ್ತು. ಇಲ್ಲ, ಇದನ್ನ ಮಾಡ್ಲೇಬೇಕು ಅಂತ. ಮತ್ತೆ ನಾನು ಶುರು ಮಾಡ್ತೀನಿ ಇವಾಗ ಅಗ್ನಿಹೋತ್ರ. ಓಕೆ ಓಕೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅಗ್ನಿಹೋತ್ರ ಬಗ್ಗೆ ಅಲ್ವಾ? ಹೌದು. ಓಕೆ. ಮತ್ತೆ ನನ್ನ ಕೊಲೀಗ್ಸ್ ಎಲ್ಲ ಬಂದಿದ್ರು ಸರ್, ಒಂದಿಬ್ರು ಹ್ಮ್ ರಿಲೇಟಿವ್ಸ್ ಬಂದಿದ್ರು, ಅವ್ರಿಗೂ ಇಷ್ಟ ಆಯ್ತು ಪ್ರೋಗ್ರಾಮ್. ವೆರಿ ಗುಡ್, ವೆರಿ ಗುಡ್. ರೈಟ್. ನಾಗರತ್ನ ಮೇಡಮ್. ಇವಾಗ ನೀವು ಅಯಾನ್ಸ್ ಬಗ್ಗೆ ಹೇಳಿದ್ರಲ್ಲ ಸರ್, ಹ್ಮ್ ಇಂಡೋರ್ ಪ್ಲಾಂಟ್ ಸರ್, ಇದ್ರ ಬಗ್ಗೆ ನನ್ಗೆ ಹೆಚ್ಚಿನ ಜ್ಞಾನ ಇಲ್ಲ. ನನ್ಗೆ ಒಂದು ಅನುಮಾನ ಬಂದಿದ್ದಕ್ಕೆ ಕೇಳ್ತಾ ಇದ್ದೀನಿ ಅಷ್ಟೇ. ಹೇಳಿ. ಈಗ ಪ್ಲಾಂಟ್ಸ್ ಎಲ್ಲ ನೈಟ್ ಇಂಗಾಲದ ಡೈಆಕ್ಸೈಡ್ ನ ಪ್ರೊಡ್ಯೂಸ್ ಮಾಡ್ತಾರೆ ಅಂತ ಹೇಳ್ತಾರಲ್ಲ ಸರ್, ಇಂಡೋರ್ಸ್ ಪ್ರೊಡ್ಯೂಸ್ ಮಾಡಲ್ವಾ? ಒಂದ್ ನಿಮಿಷ. ಸ್ವಲ್ಪ ನಿಮ್ದು ಸಿಗ್ನಲ್ ಬ್ರೇಕ್ ಆಗ್ತಾ ಇದೆ, ಸ್ವಲ್ಪ ನೀಟಾಗಿ ಮಾತಾಡಿ. ಈಗ ಕೇಳಿಸ್ತಿದ್ಯಾ ಸರ್? ಅದೇ ಕಟ್ ಆಗ್ತಾ ಇದೆ ಅದು. ಬೇರೆ ಪ್ಲೇಸ್ ಇದೆ ಸರ್. ಈಗ ಕೇಳಿಸ್ತಿದ್ಯಾ ಸರ್? ಹಲೋ. ಹೇಳಿ. ಹೇಳಿ, ಮಾತಾಡಿ. ಸರ್, ನೈಟ್ ಮರಗಳು ಮತ್ತೆ ಟ್ರೀಸ್ ಎಲ್ಲ ಇಂಗಾಲದ ಡೈಆಕ್ಸೈಡ್ ನ ಉತ್ಪಾದನೆ ಮಾಡ್ತದೆ ಅಂತ ಹೇಳ್ತಾರಲ್ಲ ಸರ್, ಇಂಡೋರ್ ಪ್ಲಾಂಟ್ ನ ಇಟ್ಕೋಬಹುದಾ? ಆತರ ರಾತ್ರಿ ನಾವು ಇಂಗಾಲ ಡೈಆಕ್ಸೈಡ್ ನ ಪ್ರೊಡ್ಯೂಸ್ ಮಾಡಲ್ಲ ಸರ್? ಇವ್ ಇಟ್ಕೋಬಹುದು, ನಾ ಈಗ ಹೇಳಿದ್ವಲ್ಲ, ಇವ್ ಮಾತ್ರ ಇಟ್ಕೋಬಹುದು. ಓಕೆ. ಸ್ನೇಕು, ಸ್ಪೈಡರ್, ಇವೇನ್ ತೊಂದರೆ ಆಗಲ್ಲ. ಎಸ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ನಾಗರತ್ನ ಮೇಡಮ್, ಮಾತಾಡಿ. ನಮಸ್ತೆ ಗುರುಜಿ. ನಮಸ್ತೆ, ಮಾತಾಡಿ. ಈ ತನಕ ನಾನು ಅರ್ಧ ಕೇಳಿಸ್ಕೊಂಡಿದೀನಿ, ಪೂರ್ತಿ ಕೇಳಿಸ್ಕೊಳಕ್ಕಾಗಿಲ್ಲ, ಸಿಗ್ನಲ್ ಪ್ರಾಬ್ಲಮ್ ಇತ್ತು. ಮತ್ತೆ ಅಲೋವೆರಾನು ಮತ್ತೆ ನೀವು ಸ್ನೇಕ್ ಸ್ಪೈಡರ್ ಹೇಳಿದ್ರಲ್ಲ ಗುರುಜಿ, ಅದನ್ನ ನಾವು ಇಂಡೋರ್ ಅಲ್ಲಿ ಇಟ್ಕೊಂಡಿದೀವಿ. ಅದು ನೈಟ್ ಅಲ್ಲೂ ಅದು ಉಪಯೋಗ ಆಗುತ್ತೆ ಅಂತ ಅನ್ಕೊಂಡಿನಿ. ಅದು ಬಿಟ್ಟು ತುಳಸಿ ಇದು 3 ಇಂಡೋರ್ ಅಲ್ಲೂ ಇಟ್ಕೋತೀನಿ. ನೈಟ್ ನಾನು ಬೇಕು ಅಂದಾಗ ನಾನು ಮನೆ ಒಳಗಡೆನೆ ತಗೊಂಡ್ಬಿಟ್ಟಿರ್ತೀನಿ, ಯಾಕೆಂದ್ರೆ ಇಲ್ಲಿ ಎಲ್ಲ ಏನಾದ್ರು ಬಂದು ಮಾಡ್ಬಿಡುತ್ತೆ ಅಂತ ಬೈಕೆ ತಂದು ಇಟ್ಕೊಂಡಿರ್ತೀನಿ. ಅದು ಇಟ್ಕೋಬಹುದಾ ಅಂತ ಒಂದು. ಮತ್ತೆ ಇನ್ನೊಂದು ನನಗೆ ಅಂದ್ರೆ ಗುರುಜಿ, ನಾನು ಕ್ಯಾಪ್, ಹೆಡ್ ಕ್ಯಾಪ್ ಯೂಸ್ ಮಾಡ್ಕೋತೀವಲ್ಲ ಗುರುಜಿ, ಅದು ಕ್ಯಾಪ್ ನ ನಾವು ಬೇರೆ ಟೈಮ್ ಅಲ್ಲಿ ಯೂಸ್ ಮಾಡ್ಕೋಬಹುದಾ? ಮನೇಲಿ ಸುಮ್ಮನೆ ಫ್ರೀ ಒಬ್ಳೆ ಕೂತಿರುವಾಗ ನಾನು ಒಬ್ಳೆ ಇರೋದ್ರಿಂದ ಯಾವಾಗ್ಲೂ ಹಾಕೋಬಹುದಾ ಅಂತ ಕೇಳ್ತಾ ಇದೀನಿ ಗುರುಜಿ. ಯಾವಾಗ್ಲೂ ಹಾಕೋಬಹುದು, ಯಾವಾಗ್ಲೂ ಬೇಕಂದ್ರೆ ಹಾಕೋಬಹುದು. ನಾನೇನಾದ್ರೂ ಉಲ್ಲನಲ್ಲಿ ಏನಾದ್ರು ಕೆಲಸ ಮಾಡ್ತಾ ಇರ್ತೀನಿ, ಏನಾದ್ರು ಒಂದು ಹ್ಯಾಂಡ್ ವರ್ಕ್ ಏನಾದ್ರು ಮಾಡ್ತಾ ಇರ್ತೀನಿ, ಆ ಟೈಮಲ್ಲಿ ಹಾಕೊಂಡು ಕೂತ್ಕೊಂಡಿದ್ರೆ ಅದ್ರದ್ದು ಪ್ರಾಬ್ಲಮ್ ಏನಾಗಲ್ಲ ಅಲ್ವಾ ಗುರುಜಿ ಮೈಂಡ್ಗೆ? ಏನಾಗಲ್ಲ. ನಾನು ಒಬ್ಳೆ ಇರ್ತೀನಿ ಮನೇಲಿ, ಯಾರು ನನಗೇನು ನಾಚಿಕೆ ಅವೆಲ್ಲ ಏನ್ ಆಗಲ್ವಲ್ಲ, ಯಾರು ಇರಲ್ಲ. ಸುಮ್ನೆ ಕ್ಯಾಪ್ ತರ ಯಾವಾಗ್ಲೂ ಹಾಕೊಂಡು ಯೂಸ್ ಮಾಡಿದ್ರೆ ಮೈಂಡ್ ಒಂಚೂರು ಫ್ರೆಶ್ ಆಗುತ್ತೇನೋ ಅಂತ ನಿಮ್ಮನ್ನ ಕೇಳೋಣ ಅಂತ ಅನ್ಕೊಂಡಿದ್ದೀನಿ. ಬೇರೆ ಬೇರೆ ನೆಗೆಟಿವ್ ಥಾಟ್ಸ್ ಗಳೆಲ್ಲ ಬರೋದು ಕಡಿಮೆ ಆಗುತ್ತೇನೋ. ತುಂಬಾ ನೆಗೆಟಿವ್ ಥಾಟ್ಸ್ ಬರ್ತಾ ಇರುತ್ತಲ್ವಾ ಮನೇಲಿ. ಒಬ್ಳೆ ಕುತ್ಕೊಂಡು ಏನೋ ಉಲ್ಲನಲ್ಲಿ ಏನೋ ಒಂದು ಸ್ವೆಟ್ರು, ಟೋಪಿ ಏನಾದ್ರು ಹಾಕ್ತಾ ಇರ್ತೀನಿ. ಅದೇನಾದ್ರು ಹ್ಯಾಂಡ್ ಕೆಲಸ ಮಾಡ್ಬೇಕಾದ್ರೂ ನಾನು ಹಾಕೊಂಡು ಕುತ್ಕೋಬಹುದಾ ಅಂತ ಕೇಳ್ತಾ ಇದ್ದೀನಿ. ಮಾಡ್ಬೋದು, ಏನ್ ತೊಂದರೆ ಇಲ್ಲ.
ಮತ್ತೆ ನನ್ನ ಮೂತ್ರ ಚಿಕಿತ್ಸೆನಲ್ಲಿ ನನಗೆ ತುಂಬಾ ಅನುಭವ ಆಗಿದೆ. ಅಂದ್ರೆ ಹಳೇದು ಇಟ್ಕೊಳ್ಳಲ್ಲ ನಾನು. ಶೇಖರಣೆ ಮಾಡಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಯಾರಾದ್ರೂ ಇದ್ ಮಾಡ್ತಾರೆ ಅಂತ. ನಾನು ಫ್ರೆಶ್ ಅವಾಗ ಅಂದ್ರೆ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಒಂದ್ 3-4 ಸರಿ ಆದ್ರೂನು ತಗೋತೀನಿ. ರಾತ್ರಿ ಮಲಗುವಾಗ ಒಂದ್ಸರಿ ಖಂಡಿತ ತಗೋತೀನಿ. ರಾತ್ರಿ ನೀರ್ ಕುಡಿದು ಮಲಗುವಾಗ ಫಸ್ಟ್ ಅದನ್ನ ಕುಡಿದು ಒಂದು ಎಷ್ಟು ಬರುತ್ತೆ ಅಷ್ಟು ಒಂದು 100 ml ಬಂದಿರ್ಲಿ ಅಷ್ಟೇ ನಾನು ಕುಡಿತೀನಿ. ಅಂದ್ರೆ ಸ್ವಲ್ಪ ಕಲರ್ ಚೇಂಜ್ ಆದಾಗ್ಲೂ ಕುಡಿಬಹುದಾ ಗುರುಜಿ? ಯಾಕಂದ್ರೆ ಮಾಡ್ಬೋದು ನೋ ಪ್ರಾಬ್ಲಮ್. ನಾವು ಸಾತ್ವಿಕ ಆಹಾರನೇ ತಿನ್ನೋದು, ಸಸ್ಯಾಹಾರಿಗಳು. ಹ್ಮ್ ಅದ್ರಿಂದ ಯಾವ ಟೈಮಲ್ಲಿ ಅದು ಕುಡಿಬಹುದು ಅಂತ ನೀವ್ ಹೇಳಿದ್ರಿ. ಅದರಿಂದ ಹೌದು. ಸ್ವಲ್ಪ ಕಲರ್ ಮಾತ್ರ ಚೇಂಜ್ ಆಗಿರುತ್ತೆ. ಯಾಕೆಂದ್ರೆ ನಾವು ಗೊಜ್ಜು ಪಲ್ಯ ಅಂತದೆಲ್ಲ ಒಂದ್ ಸ್ವಲ್ಪ ಹುಳಿ ಉಪ್ಪು ಖಾರ ಹಾಕಿರ್ತೀವಿ, ಸ್ವಲ್ಪ ಟೇಸ್ಟ್ ಚೇಂಜ್ ಆಗುತ್ತೆ. ತುಂಬಾ ನೀರ್ ಕುಡ್ದಾಗ ಮತ್ತೆ ಉಪವಾಸ ಇದ್ದಾಗ ಒಳ್ಳೆ ಟೇಸ್ಟ್, ಒಳ್ಳೆ ಎಳ್ನೀರ್ ತರನೇ ಇರುತ್ತೆ. ಹೌದು. ನಾನು ಹೇಳಿದಂಗೆ ಇರುತ್ತೆ. ನಾನು ತುಂಬಾನೇ ಅದು ಯೂಸ್ ಮಾಡ್ತಾ ಇದ್ದೀನಿ. ಪ್ರಯೋಜನನೂ ಆಗಿದೆ ನನಗೆ. ಅಂದ್ರೆ ಕಾಲ್ ಹತ್ರ ಸ್ವಲ್ಪ ಬಣ್ಣ ಎಲ್ಲ ಚೇಂಜ್ ಆಗಿದೆ, ಅದಕ್ಕೆಲ್ಲ ಒಂಚೂರು ಹಾಕೋದ್ ಬೇಕಾ ಬೇಡವಾ ಅಂತ ಚರ್ಮದ ಮೇಲೆ ಅದನ್ನ ಮಾಡ್ಕೊಳ್ಳಕ್ಕೆ ಸ್ವಲ್ಪ ಡೌಟ್ ಆಗಿದೆ. ಇಲ್ಲ, ಮಸಾಜ್ ಮಾಡ್ಕೋಬಹುದು, ಯಾವಾಗ್ಲೂ ಮಸಾಜ್ ಮಾಡ್ಕೋಬಹುದು. ನಿತ್ಯ ದಿನಕ್ಕೆ 2 ಸರಿ 3 ಸರಿ ಮಸಾಜ್ ಮಾಡ್ಕೊಂಡು ಸ್ನಾನ ಮಾಡಿದ್ರೆ ಒಂದು ಅರ್ಧ ಗಂಟೆ, ಮುಕ್ಕಾಲು ಗಂಟೆ ಬಿಟ್ಬಿಟ್ಟು ಸ್ನಾನ ಮಾಡಿ. ಆಯ್ತು ಓಕೆ. boss. ಆಯ್ತು. ಅಲೆ ಮೂತ್ರ ಆದ್ರೆ ಇನ್ನೂ ಹಚ್ಕೊಳಕ್ಕೆ ತುಂಬಾ ಉತ್ತಮ. ಈ ತಾಜಾ ಮೂತ್ರಕ್ಕಿಂತ ಅಲೆ ಮೂತ್ರ ಆದ್ರೆ ಸಾಧ್ಯವಾದ್ರೆ ನೀವು ಸಂಗ್ರಹಣ ಮಾಡ್ತಾ ಹೋಗಿ, ಒಂದು ಬಾಟಲ್ಸ್ ತಗೊಂಡು, ಗಾಜ್ ಬಾಟಲ್ಸ್. ಪ್ಲಾಸ್ಟಿಕ್ ಇಡ್ಬೋದಾ ಪ್ರಭುಜಿ? ಹೇಳಿ. ಪ್ಲಾಸ್ಟಿಕ್ ಕ್ಯಾನ್ಗಳು ಅದೇ ಇದೆಯಾ? ವಾಟರ್ ಕ್ಯಾನ್? ಪ್ಲಾಸ್ಟಿಕ್ ಇಂದ ಗ್ಲಾಸ್ ಬಾಟಲ್ ಬೆಟರ್. ಆಯ್ತು ಗುರುಜಿ. ಯಾಕಂದ್ರೆ ಪಾಸಿಟಿವ್ ಪ್ಲಾಸ್ಟಿಕ್ ಏನ್ ಮಾಡುತ್ತೆ, ರಿಯಾಕ್ಟ್ ಆಗತ್ತೆ, ಮೂತ್ರ ಜೊತೆಗೆ ರಿಯಾಕ್ಟ್ ಆಗತ್ತೆ. ಮತ್ತೆ ಆ ಪ್ಲಾಸ್ಟಿಕ್ ಪಾರ್ಟಿಕಲ್ಸ್ ಎಲ್ಲ ಈ ಮೂತ್ರದಲ್ಲಿ ಬರ್ತಾ ಇರ್ತದೆ, ಅದೊಂದು ಮತ್ತೆ ತಲೆನೋವು. ಅದಕ್ಕೆ ನಾನು ಫ್ರೆಶ್ ಅವಾಗ ಮಾಡ್ಬಿಡ್ತಾ ಇದ್ದೀನಿ. ಬಟ್ ಅದನ್ನ ಹಚ್ಕೊಂಡು ಅದನ್ನ ಸ್ಟಾರ್ಟ್ ಮಾಡಿ ಅದನ್ನ ಇಟ್ಟು ಒಂದು 2 ದಿನ ಆದ್ರೂ ಇಟ್ಟು ಆಮೇಲೆ ಅದನ್ನ ನಾನು ಮೈಗೆಲ್ಲ ಹಚ್ಕೋಬೇಕು ಅಂತ ಮಾಡಿದ್ದೀನಿ, ಸ್ನಾನಕ್ಕೆಲ್ಲ. ಯಾವುದೇ ಯಾಕೆಂದ್ರೆ ಚರ್ಮದ ಸಮಸ್ಯೆಯಲ್ಲಿ ಯಾವುದೇ ಇರ್ಲಿ, ಎಷ್ಟೇ ಭಯಾನಕರವಾಗಿರ್ಲಿ ಉಪಯೋಗಿಸ್ಬೋದು ಇದು. ಅಲೆ ಮೂತ್ರ ಎಷ್ಟು ಅಲೆದಾದ್ರೆ ಅಷ್ಟು ಪವರ್ಫುಲ್ ಆಗತ್ತೆ. ಈಗಾಗಲೇ ನಾನು ಹೇಳ್ತಾ ಇದ್ದೆ, ಅಲೆ ಮೂತ್ರದಲ್ಲಿ ಏನಾಗುತ್ತೆ, ಆಂಟಿ ಆಕ್ಸಿಡೆಂಟ್ಸ್ ಹೆಚ್ಚಾಗ್ತಾ ಹೋಗ್ತದೆ. ಆಯ್ತು. ಸ್ಟೆಮ್ ಸೆಲ್ಸ್ ಉತ್ಪನ್ನ ಆಗ್ತದೆ, ಸ್ಟೆಮ್ ಸೆಲ್ಸ್ ತೀವ್ರವಾಗ್ತದೆ. ಸ್ಟೆಮ್ ಸೆಲ್ಸ್ ಅದೇ ಮಂಡಿಯಿಂದ ಕೆಳಗಡೆ ಒಂದ್ ಸ್ವಲ್ಪ ಬಣ್ಣ ಚೇಂಜ್ ಆಗಿದೆ, ಕಾಲು ಅಂತಾರಲ್ಲ ಆ ಕಡೆ. ಆರಾಮಾಗಿ ಉಪಯೋಗಿಸ್ಬೋದು. ಅದಕ್ಕೆ ಉಪಯೋಗಿಸೋದು ಅಂತ ಕೇಳಿದ್ದೀನಿ. ಅದೇ ಹ್ಯಾಟ್ ಹಾಕೊಳ್ಳೋದಕ್ಕೆ ಸ್ವಲ್ಪ ಅದೇ ನನಗೆ ಒಬ್ಳೇ ಇರ್ತೀನಲ್ವಾ, ಸುಮ್ಮನೆ ಯಾವಾಗ್ಲೂ ಹಾಕೊಂಡೇ ಇರೋಣ ಅಂತ ಅನಿಸ್ತಾ ಇತ್ತು, ಅದಕ್ಕೆ ಕೇಳಿ. ಅವಕಾಶಕ್ಕಾಗಿ ನಮಸ್ತೆ. ಎಸ್ ವೆಂಕಟರಮಣ ಸರ್ ಮಾತಾಡಿ. ನಮಸ್ತೆ ಗುರುಜಿ. ನಮಸ್ತೆ. ನಿನ್ನೆ ಕಾರ್ಯಕ್ರಮ ತುಂಬಾ ಚೆನ್ನಾಗಿತ್ತು. ಅಲ್ಲಿ ಒಂದ್ ರೀತಿ ಎಲ್ಲಾರು ಸೇರಿದಿಗೆ ನಮ್ಮ ಅವೇರ್ನೆಸ್ ಸ್ವಲ್ಪ ಜಾಸ್ತಿನಕ್ಕೆ ತಲುಪ್ತು ಅಂತ ಅನ್ಕೊಂಡಿದ್ದೀನಿ. ಮತ್ತೆ ನಡೆಸಿದಂತ ಸಂವಾದ, ಈ ಎಲ್ಲಾ ಕಡೆನೂ ಆ ರೀತಿ ಸಂವಾದ ಮಾಡಿದ್ರೆ ಎಲ್ಲಾ ವಿಷಯದ ಬಗ್ಗೆನು ಎಲ್ಲಾರ್ಗು ಸ್ವಲ್ಪ ಅರಿವು ಮೂಡಿಸ್ತದೆ ಅನ್ನೋದು ಗೊತ್ತಾಯ್ತು. ತುಂಬಾ ಚೆನ್ನಾಗಿತ್ತು ಆ ಸಂವಾದ ಅಂತ. ಪ್ರತಿಯೊಂದು ಸಬ್ಜೆಕ್ಟ್ ಬಗ್ಗೆನೂ ಅದೇ ರೀತಿ ಸಂವಾದ ಮಾಡೋಣ ಅಂತ ನಮ್ಮ ಮನಸ್ಸಿಗೆ ಅನಿಸ್ತು. ವೆರಿ ಗುಡ್. ಕರೆಕ್ಟ್. ಯಾಕಂದ್ರೆ ನಿಮ್ಮಲ್ಲಿರುವಂತ ವಿಷಯನ ನಾವು ಆಚೆ ಕಡೆ ತಗೋಬಹುದು. ಇನ್ನ ಆ ಸಬ್ಜೆಕ್ಟ್ ಬಗ್ಗೆ ಹೆಚ್ಚು ಕುಲಂಕುಷವಾಗಿ ವಿಷಯನೂ ನೀವು ತಿಳಿಸ್ಬೋದು. ಪ್ರತಿಯೊಂದು ಕ್ವಶನ್ ಕೇಳ್ತಾ ಇದ್ರೆ ಒಂದು ಕ್ವಶನ್ ಕೇಳೋದು, ನಿಮ್ಮಿಂದ ಆನ್ಸರ್ ತಗೊಳ್ಳೋದು, ಮತ್ತೆ ಅದ್ರ ಬಗ್ಗೆ ನೀವು ಸಂಪೂರ್ಣ ವಿವರಣೆ ಕೊಡೋದು. ಆ ಜನಗಳು ಅಲ್ಲಿ ಬಂದಿರೋಂತ ಎಲ್ಲಾರು ಅದ್ರ ಬಗ್ಗೆ ಆಲಿಸ್ತಾರೆ, ಏನ್ ಮಾತಾಡ್ತಾರೆ ಅನ್ನೋದ್ರ ಬಗ್ಗೆ. ಅದು ತುಂಬಾ ಚೆನ್ನಾಗಿತ್ತು. ಇದೇ ರೀತಿ ಎಲ್ಲಾ ಕಡೆನೂ ನಾವು ಮಾಡಿದ್ರೆ ತುಂಬಾ ಒಳ್ಳೇದು ಅಂತ ನಮ್ಮ ಮನಸ್ಸಿಗೆ ಅನಿಸ್ತಾ ಇದೆ. ಮತ್ತೆ ಕಾರ್ಯಕ್ರಮ ಗುರುವಂದನಾ ಕಾರ್ಯಕ್ರಮ ತರ ಇತ್ತು. ಗುರುಗಳಿಗೆ ಸನ್ಮಾನ ಮಾಡಿದ್ದಾಗ್ಲಿ, ಅಲ್ಲಿ ಎಲ್ಲಾರು ಸೇರಿದ್ದಾಗ್ಲಿ, ತುಂಬಾ ಜನನು ಸೇರಿದ್ರು. ಅಲ್ಲಿ ಕಾರ್ಯಕ್ರಮನು ತುಂಬಾ ಚೆನ್ನಾಗಾಯ್ತು. ನಾವು ಬೇರೆ ಕಡೆ ಮಾಡಿದಾಗ ಕೂಡ ಇನ್ನೊಂದ್ ಸ್ವಲ್ಪ ಎಲ್ಲಾ ಅನುಕೂಲಗಳು ಮಾಡ್ಕೊಂಡು ಮಾಡಿದ್ರೆ ಇನ್ನ ನಮ್ಗೆ ಒಳ್ಳೆ ರೆಸ್ಪಾನ್ಸ್ ಸಿಗ್ಬೋದು ಎಲ್ಲಾ ಕಡೆನೂ ಅಂತ ನನ್ನ ಒಂದು ಅಭಿಪ್ರಾಯ ಗುರುಜಿ. ರೈಟ್. ನಾವು ಪ್ರಚಾರನ ಹೆಚ್ಚಾಗಿ ಮಾಡ್ಲಿವಲ್ಲ, ಅಂದ್ರೆ ಅರೌಂಡ್ 200 ಬಂದಿರ್ಬೋದು. ಬಂದಿದೆ. ಹೌದು. ಸೊ ಹೆಚ್ಚು ಪ್ರಚಾರ ನಾವು ಮಾಡಿಲ್ಲ, ಯಾಕಂದ್ರೆ ಅದು ಹುಟ್ಟಿದಬ್ಬ ಸಂದರ್ಭವಾಗಿ ಮಾಡಿರುವಂತದ್ದು. ಹೆಚ್ಚು ಮಾಡಿದ್ರೆ ಆ ಹಾಲು ಸಾಕಾಗಲ್ಲ. ಅದಕ್ಕೆ ನಾನು ಹೇಳ್ತೀನಿ, ಗುರುವಂದನಾ ಕಾರ್ಯಕ್ರಮ ಇದ್ದಂಗಿತ್ತು ಅಂತ ಹೇಳಿದೆ ನಾನು. ಹುಟ್ಟಿದಬ್ಬ ಅಂತ ಅದು ಗುರುವಂದನಾ ಕಾರ್ಯಕ್ರಮ ತರ ಇತ್ತು. ಆದ್ರೆ ನಮ್ಮ ಒಂದು ಕಾರ್ಯಕ್ರಮನ ಹೆಚ್ಚು ಪ್ರಚಾರ ಮಾಡಿ, ಜೊತೆಗೆ ಅದನ್ನ ಅವೇರ್ನೆಸ್ ಕ್ರಿಯೇಟ್ ಮಾಡಿ ಎಲ್ಲ ಜಾಸ್ತಿ ಜನ ಸೇರಿದಾಗ ಈ ರೀತಿ ಒಂದು ಸಂವಾದಕ್ಕೆ ಪ್ರತಿಯೊಂದು ಸಬ್ಜೆಕ್ಟ್ ನ ತಗೊಂಡು ಸಂವಾದ ಮಾಡಿದ್ರೆ ಅದು ಚೆನ್ನಾಗಿರ್ತದೆ ಅನ್ನೋದು ನನ್ನ ಮನಸ್ಥಿತಿಗೆ ಬಂದಿತ್ತು. ನಿಮ್ಮಂತ ಮಾಸ್ಟರ್ಸ್ ಸ್ಟಡಿ ಮಾಡ್ಕೊಂಡು ಬಂದು ಕ್ವಶನ್ಸ್ ಪ್ರಿಪೇರ್ ಮಾಡ್ಕೊಂಡು ಬಂದ್ರೆ ನಮ್ ಕೇಳಿದ್ರೆ ಇನ್ನು ಹೆಚ್ಚು ಆನ್ಸರ್ಸ್ ಬರುತ್ತೆ. ಕೇಳ್ತೀವಿ ಗುರುಜಿ. ಅದ ಕೇಳ್ಬೇಕಾಗತ್ತೆ. ಏನಾಗತ್ತೆ ಅಂದ್ರೆ ಕನಿಷ್ಠ ಪಕ್ಷ 1 hour ಆಗ್ಬಿಡ್ತದ ಅದ ಕಾರ್ಯಕ್ರಮ ಕುತ್ಕೊಂಡ್ರೆ.
ನಿಮ್ಮ ಹತ್ರ ಎಲ್ಲ ನಾವು ತೆಗಿತಾ ಇರ್ಬೇಕು ಅಂದ್ರೆ ನಮ್ಮ ಹತ್ರ ಕ್ವಶನ್ಸ್ ಇರ್ತದೆ, ಸಮಯ ಬೇಕಾಗತ್ತೆ, ಅದೊಂದು ಸಮಸ್ಯೆ. ಖಂಡಿತ ಅದಕ್ಕೆ ಸಮಯ ಕೊಡೋಣ, ಒಂದು ಸಂವಾದಕ್ಕೆ 1 ಅವರ್ ಕೊಡೋಣ, ತೊಂದರೆ ಇಲ್ಲ. ಸರಿ ಗುರುಜಿ. ಈಗ ನಮ್ದು ಏನಾಗತ್ತಂದ್ರೆ ನಮ್ಮ ಕಾರ್ಯಕ್ರಮನ ವಿಶಿಷ್ಟವಾಗಿ ಒಂಥರ ವಿಭಿನ್ನವಾಗಿ ನಾವು ಮಾಡ್ತೀವಿ. ಬೆಳಗ್ಗೆ ಸಮಯದಲ್ಲಿ ಎಲ್ಲಾರು ಮಾಡುವಂತ ರೀತಿಯಲ್ಲಿ ಧ್ಯಾನ, ಸಂಗೀತ, ಧ್ಯಾನ, ಯಜ್ಞ ಅಂದ್ರೆ ಧ್ಯಾನ ಜ್ಞಾನ ಯಜ್ಞ ಅದು ಬೆಳಗ್ಗೆ ಆಗ್ಬಿಡ್ತದೆ. ಸೊ ಅವಾಗ ಮಧ್ಯಾಹ್ನಕ್ಕೆಲ್ಲ ನಾವು ಊಟ ಮುಗಿಸ್ಕೊಂಡು ಮುಂಚೆ ಈ ಧ್ಯಾನ ಯಜ್ಞ ಅದೇ ಸಂಗೀತ, ಎಲ್ಲರ ಕಡೆ ಸಂಗೀತ ಧ್ಯಾನ ಯಜ್ಞ ಮಾಡ್ತಾರಲ್ಲ ಅದೇ ರೀತಿಯಲ್ಲಿ ಲೈವ್ ಮ್ಯೂಸಿಕ್ ಅಲ್ಲಿ ಅದ್ಭುತವಾದ ಧ್ಯಾನ ಮಾಡಿಸಿ, ಅದ್ಭುತವಾದ ಜ್ಞಾನ ಕೊಡಿಸಿ, ತದನಂತರ ಈ ಅನುಭವಗಳ ಸೀನಿಯರ್ ಮಾಸ್ಟರ್ ಅನುಭವಗಳು ಕೇಳಿಸ್ಕೊಂಡು ಅಲ್ಲಿ ಪ್ರಶ್ನೋತ್ತರ ಇಟ್ಕೊಂಡು ಅಲ್ಲಿಗೆ ಮುಗಿಸಿ ನೆಕ್ಸ್ಟ್ ಊಟಕ್ಕೆ ಹೋಗ್ತೀವಿ. ಊಟ ಆದ್ಮೇಲೆ ಆಗುವಂತ ವ್ಯವಹಾರ, ನಿನ್ನೆ ಒಬ್ರು ಮಾಸ್ಟರ್ ಕಾಲ್ ಮಾಡಿದ್ರು, PSSM ಅಲೆ ಮಾಸ್ಟರ್ ಅಂತ ಮೈಸೂರವರು. ಅವರು ತುಂಬಾ ಇಂಪ್ರೆಸ್ ಆಗ್ಬಿಟ್ಟಿದ್ದಾರೆ. ಅವ್ರು ಏನಂತ ಅಂದ್ರೆ, ನಾನು ಮಧ್ಯಾಹ್ನ ಮೇಲೆ ಯಾರು ಇರಲ್ಲ ಸರ್ ಅನ್ಕೊಂಡಿದ್ದೀನಿ, ಯಾರು ಇರಲ್ಲ. ಅವರು ಡೌಟ್ ಬಂದ್, ಅವರು ಆಕ್ಚುಲಿ ಸ್ಟಾಲ್ ಹಾಕೊಂಡಿದ್ದಾರೆ ನೋಡಿ, ಲಕ್ಷ್ಮಿ ಮೇಡಮ್ ಅಂತ ಮೈಸೂರವರು. ಅವರು ಪ್ರಥಮವಾಗಿ ಈ ಸಮಗ್ರ ಸ್ವಾಸ್ಥ್ಯ ಅಟೆಂಡ್ ಆಗಿರೋದು. ಅಲ್ಲಿ ಅವ್ರ ಡೌಟ್ ಏನಂದ್ರೆ, ಒಂದ್ಸರಿ ಸಂಗೀತ ಧ್ಯಾನ ಯಜ್ಞ ಆಗಿ ಊಟ ಆದ್ರೆ ಯಾರಿರಲ್ಲ ಅಂತ ಅವ್ರ ಉದ್ದೇಶ. ಇದ್ರೆ ಕಲ್ಚರಲ್ ಆಕ್ಟಿವಿಟೀಸ್ ಇರ್ತದೆ ಜನರಲ್ ಆಗಿ, ಅದಕ್ಕೆ ಸ್ವಲ್ಪ ಜನ ಉಳ್ಕೊಂತಾರೆ ಅಂತ ಅವ್ರು ಹೇಳಿದ್ರು. ಆಯ್ತಂತ ಹೇಳಿ ಪದೇ ಒಳಗಡೆ ಬಂದು ನೋಡಿದ್ರಂತ ಅವ್ರು, ಯಾರು ಆಚೆ ಬರ್ತಾ ಇಲ್ಲ, ಏನಾಯ್ತು ಅಂತ ಬಂದ್ರೆ ಎಲ್ಲರೂ ಪ್ಯಾಕ್ ಆಗಿ ಒಂಥರ ತುಂಬಾ ನಿಶಬ್ದವಾಗಿ ಕೇಳಿಸ್ಕೊಂತಾ ಇದ್ದಾರೆ. ನನಗೆ ಡೌಟ್ ಬಂತು, ಎಲ್ಲರೂ ಖಾಲಿ ಆಗಿದ್ರ ಏನು ಅಂತ ಹೇಳ್ಬಿಟ್ಟು 2-3 ಸಾರಿ ಬಂದು ನೋಡೋಗಿದ್ರಂತ. ಎಲ್ಲರೂ ಹಾಗೆ ಕೂತ್ಕೊಂಡಿದ್ದಾರೆ, ಒಬ್ಬರು ಶೇಕ್ ಆಗ್ತಾ ಇಲ್ಲ. ಈ ಸಂವಾದ ನಡೆಯುವಾಗ ಯಾರು ಶೇಕ್ ಆಗ್ತಾ ಇಲ್ಲ, ಏನಿದು ಅಂತ ಹೇಳ್ಬಿಟ್ಟು 2-3 ಸಾರಿ ಬಂದು ನೋಡಿದ್ರೆ ಹಾಗೆ ಕೂತ್ಕೊಂಡಿದ್ದಾರೆ. ಅವಾಗ ಅವ್ರಿಗೆ ಅರ್ಥ ಆಯ್ತು, ಇದೇನೋ ತುಂಬಾ ಇಂಟ್ರೆಸ್ಟ್ ಸಬ್ಜೆಕ್ಟ್ ಅಂತ ಹೇಳ್ಬಿಟ್ಟು ಅವರು ಹೋಗಿ ಕೂತ್ಕೊಂಡು ಕೊನೆವರೆಗೂ ಐ ಥಿಂಕ್ ಮರ್ಮ ಲಾಸ್ಟ್ ಅಲ್ಲಿ ಆಗಿದೆ ಸಂವಾದ. ಮರ್ಮ ಸ್ಟಾರ್ಟ್ ಮಾಡುವಂತ ಸಮಯಕ್ಕೆ ಅಷ್ಟುವರೆಗಿದ್ದು, ಆಮೇಲೆ ಅವರು ಗಂಡ ಬಂದ್ಮೇಲೆ ಅವ್ರ ಜೊತೆಗೆ ಹೋಗಿದ್ರಂತ. ಅವ್ರು ಅದು ನಿನ್ನೆ ಕಾಲ್ ಮಾಡಿ ಅರ್ಧ ಗಂಟೆ ಮಾತಾಡಿದ್ರು, ನಾವು ಬರುವಾಗನೇ ಕಾಲ್ ಮಾಡಿದ್ರು. ಗ್ರೇಟ್ ಎಕ್ಸ್ಪೀರಿಯನ್ಸ್ ಸರ್ ಇದು, ನಾವೇನ್ ಮಾಡ್ಬೇಕು ಹೇಳಿ, ನಾವು ಮಾಡ್ತೀವಿ ಇಂಥ ಕಾರ್ಯಕ್ರಮ ಅಂತ ಅವ್ರು ಹೇಳಿದ್ರು. ಆಯ್ತು ಮಾಡಿ ಅಂತ ಅವ್ರಿಗೆ ಸ್ವಲ್ಪ ಎಕ್ಸ್ಪ್ಲನೇಷನ್ ಎಲ್ಲ ಕೊಟ್ಟಿದೆ ನಾನು. ಆದ್ರೆ ನೆಕ್ಸ್ಟ್ ಅರ್ಧ ದಿವಸ ವೇಸ್ಟ್ ಮಾಡಬಾರ್ದು. ಕಲ್ಚರಲ್ ಆಕ್ಟಿವಿಟೀಸು ಇದೆ ನಮ್ಮಲ್ಲಿ, ಕಲ್ಚರಲ್ ಆಕ್ಟಿವಿಟೀಸ್ ಮಾಡಿದ್ವಲ್ಲ ನಾವು ಸಹ, ಮನೋರಂಜನೆಗೆ ಬೇಕಾಗಿರುವಂತ 2-3 ಡ್ಯಾನ್ಸ್ಗಳಾಗ್ಲಿ ಹಾಡುಗಳಾಗ್ಲಿ ಅದು ಇದೆ, ಅದು ಇಲ್ಲ ಅಂತಿಲ್ಲ. ಅದೇ ಮಾಡ್ತಾ ಕೂತ್ಕೊಂಡ್ರೆ ಈ ಜ್ಞಾನ ಕೊಡೋರು ಯಾರು? ಇಂಥ ಅದ್ಭುತ ಜ್ಞಾನ ಕೊಡೋರು ಯಾರು? ತಗೊಂಡೋದು ಹೇಗೆ ತಗೊಂತಾರೆ? ಅವರ ಜೀವನವನ್ನು ಪರಿವರ್ತನೆ ಮಾಡ್ಕೊಳ್ಳೋದು ಹೇಗೆ? ನಾವ್ ಯಾವಾಗ್ಲೂ ಹೇಳ್ತಾ ಇರ್ತೀವಿ, ಧ್ಯಾನ ಜೊತೆಗೆ ಮೂತ್ರ ಥೆರಪಿ, ಧ್ಯಾನ ಜೊತೆಗೆ ಮುದ್ರಾ, ಧ್ಯಾನ ಜೊತೆಗೆ ಮನೆ ಮದ್ದುಗಳು, ಜೀವನ ಶೈಲಿ ಅಲ್ವಾ? ಈಗ ನಡ್ಸ್ಕೊಂಡ್ರೆ ಏನಂತಂದ್ರೆ, ನಮಗೂ ಯಾವಾಗ್ಲೂ ಆತ್ಮ ಪರಿಣಿತಿ ಇದೆಯಲ್ಲ, ಆತ್ಮ ಪುರೋಗತಿ, ಸಾಕ್ಷಾತ್ಕಾರವು ವೇಗವಂತವಾಗ, ಇಷ್ಟೇ ಡಿಫರೆನ್ಸ್. ಅದೇ ತರ ಅಲ್ಲ, ಇದು ಮರ್ಮ ಥೆರಪಿ ಕೂಡ ಕೆಲವು ಸಂವಾದಕ್ಕೆ ಕುಂಡಿಸ್ಕೊಂಡಾಗ ಅವ್ರ ಹತ್ರನು ಇನ್ನ ನಾವು ವಿಚಾರ ತೆಗಿಬಹುದು ಅಂತ ಅನಿಸ್ತು ಗುರುಜಿ ನನಗೆ. ನಿನ್ನೆ ಮಾಡಿದ್ವಿ ಅದೇ ಮುದ್ರಾ ಥೆರಪಿ, ಅದೇ ತರ ಸಂವಾದನೆ ಮಾಡ್ಬಿಟ್ಟು ತಗೊಳ್ಳೋಣ ಅಂತ ಅನಿಸ್ತು. ಅದನ್ನೇ ನಮ್ಗೆ ತಿಳಿಸೋಣ ಅಂತ ಅನಿಸ್ತು, ಇವಾಗ ತಿಳಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದ್ಸರಿ ಎಲ್ಲ ನಾವು ಅದೇ ರೀತಿ ಮಾಡೋಣ. ಎಸ್, ಮರ್ಮ ಥೆರಪಿಗೂ ಸಂವಾದ ಮಾಡಿದ್ವಿ, ಆಯ್ತು. ನನ್ಗೇನಿಲ್ಲ, 4 ಅಂದ್ರೆ ಏನು ಅಂತ ಈ ವಿಡಿಯೋಸ್ ಬರುತ್ತೆ. ಈ ಸಾರಿ ವಿಡಿಯೋಸ್ ಯಾವುದು ಡ್ಯಾಮೇಜ್ ಚೆನ್ನಾಗಿ ನೋಡ್ಕೊಂಡಿದೀವಿ, ಕ್ವಾಲಿಟಿ ಚೆನ್ನಾಗಿ ಮೇಂಟೈನ್ ಮಾಡಿದೀವಿ. ಖಂಡಿತ ಈ ವಿಡಿಯೋಗಳು ಬಂದ್ರೆ ಎಲ್ಲರೂ ಕೇಳಿಸ್ಕೊಳ್ಳಿ, ಎಲ್ಲರೂ ಕಲಿಸಿ, ನಿಮ್ಗೆ ಅತ್ಯುತ್ತಮವಾದ ಜ್ಞಾನ ಸಿಗತ್ತೆ ಇದರಲ್ಲಿ, ಅದರಲ್ಲಿ ನೋ ಡೌಟ್. ಸರಿ ಗುರುಜಿ, ನಮಸ್ಕಾರ. ಥ್ಯಾಂಕ್ ಯು. ವೆಂಕೋಬಾ ಅವರೇ ಮಾತಾಡಿ. ಗುರುಗಳ ನಮಸ್ಕಾರ. ಗುರುಗಳೇ, ಮೈಸೂರಿಗೆ ಬರೋದು ಆಗ್ಲಿಲ್ಲ ಗುರುಗಳೇ, ದೂರ ನಮ್ಗೆ ರಾಯಚೂರು. ಕಾರ್ಯಕ್ರಮ ಇದರಲ್ಲಿ ವಿಡಿಯೋದಲ್ಲಿ ನೋಡಿದೆ ಗುರುಗಳು, ಚೆನ್ನಾಗಿ ನೋಡಿ ಬಂತು. ಚಿಕ್ಕೋಡಿಗೆ ನೋಡಿದೆ ಸರ್. ಚಿಕ್ಕೋಡಿಗೆ ಬರ್ತೀರಾ ಅಂದೆ? ಚಿಕ್ಕೋಡಿಗೆ ಪ್ರಯತ್ನ ಮಾಡ್ತೇನೆ ಗುರುಗಳು. ಚಿಕ್ಕೋಡಿ ಸಾರ್ ಅವ್ರದ್ದು ಹುಟ್ಟುಹಬ್ಬಗಳು ಚೆನ್ನಾಗಿ, ಕಾರ್ಯಕ್ರಮ ಚೆನ್ನಾಗಾಯ್ತು ಸರ್. ನಾಗರಾಜ್ ಸರ್ಗೆ ಹುಟ್ಟುಹಬ್ಬ ಶುಭಾಶಯಗಳು ಸರ್. ನೆಗೆಟಿವ್ ಐನ್ಸ್ ಬಗ್ಗೆ, ಟವರ್ಸ್ ಬಗ್ಗೆ ಕೇಳ್ಕೊಂಡೆ ಸರ್, ಚೆನ್ನಾಗಿ ಮೂಡಿ ಬಂತು. ಟವರ್ಸ್ ನಿಂದ ಎಷ್ಟು
ಇದಾದ ಅನಾನುಕೂಲ ಐತೆ, ಅದನ್ನ ಹಾಕೋಬಾರ್ದು ಅಂತೇಳಿ ಹೊರಗಡೆ ಇರಬಾರ್ದು. ನೆಟ್ಸ್, ಮೊಬೈಲ್ ಅವೆಲ್ಲ ಮನೆಯಲ್ಲಿ ಇದಿರಬಾರ್ದು ಅಂತೇಳಿ ಹೇಳಿದ್ರಿ ಸರ್. ಅವತ್ತು ಚೆನ್ನಾಗಿ ಉಂಟು. ಮನೆಗಳು ಹತ್ರ ಟವರ್ಸ್ಗಳು ಇದ್ರೆ ಎಷ್ಟು ನೆಗೆಟಿವ್ ಅನ್ಸದು ತಿಳ್ಕೊಂಡೆ ಸರ್. ಚೆನ್ನಾಗಿ Yes. ಮಾಡಿದಂತ ಪ್ಲಾಂಟ್ಸ್ಗಳು ಮನೆಯಲ್ಲಿ ಯಾವ ಪ್ಲಾಂಟ್ಸ್ ಇಟ್ಕೊಂಡ್ರೆ ಚೆನ್ನಾಗಿ ಅಂತೇಳಿ ಅವ್ರನ್ನ ನಾನು ಪರ್ಚೇಸ್ ಮಾಡ್ಕೊಂತೀನಿ ಹೊರಗಡೆ ಮನೆಯಲ್ಲಿ. ಏನಂದ್ರೆ ಈ ಟವರ್ಸ್ ಇರುವಾಗನೇ ಸಿಟಿಯಲ್ಲಿ ಅನ್ಬೋದು ಸಿಟಿ ಪ್ರಾಂತದಲ್ಲಿ ಯಾವುದೇ ಪಕ್ಷಿ ಪ್ರಾಣಿಗಳು ಇರಕ್ ಸಾಧ್ಯವಿಲ್ಲ, ಅವೆಲ್ಲ ಹೋಗ್ಬಿಡ್ತಾ ಇದೆ. ಹೌದು ಅದು ಗುರುಗಳೇ, ಇರಲ್ಲ ಗುರುಗಳೇ. ಅಂದ್ರೆ ಒಂಥರ ಇದು ಅನೇಕ ಭಯಂಕರ ಡಿಸ್ಟರ್ಬೆನ್ಸ್ ಅದಕ್ಕೆ. ಈ ಪ್ಲಾಂಟ್ ಇದ್ದಲ್ಲಿ ಇರಲ್ಲ ಗುರುಗಳೇ ಅವೆಲ್ಲ. ಹೌದು, ಪಾಸಿಟಿವ್ ಅಯಾನ್ಸ್ ಹೆಚ್ಚಾಗಿದೆಯಲ್ಲ, ಈ ಪಾಸಿಟಿವ್ ಅಯಾನ್ಸ್ ಅದು ಇಷ್ಟಪಡೋದಿಲ್ಲ, ಅದು ಇರಕ್ಕೂ ಒಂಥರ ಗಾಬರ ಆಗಿ ಅಲ್ಲಿಂದ ಸಿಗೋದು ಸಮೀಪ ಓಡೋದು. ಹೌದು, ಆ ಸಾಮೀಪ್ಯದಲ್ಲಿ ಯಾವುದು ಪಕ್ಷಿ ಪ್ರಾಣಿಗಳು ಇರ್ತಾ ಇಲ್ಲ, ಎಲ್ಲ ಪಕ್ಷಿಗಳು ಹೌದು ಖಾಲಿ ಮಾಡಿದೆ. ಅದಕ್ಕೆ ಸಿಟಿ ಒಳಗಡೆ ನಿಮ್ಗೆ ಪಕ್ಷಿ ಪ್ರಾಣಿಗಳು ಸಿಗೋದಿಲ್ಲ. ಹೌದು ಸರ್. ರೈಟ್, ಅಳವಡಿಸ್ಕೊಂತೇನೆ ಏನಾದ್ರು ನೆಗೆಟಿವ್ ಅನ್ಸ್. ರೈಟ್. ಲಕ್ಷ್ಮೀಕಾಂತ ಮೇಡಮ್. ಅದೇ ಸರ್, ನಾನು ಅವಾಗ್ಲೇ ಮರ್ತಿದ್ದೆ, ತಾವ್ ಹೇಳದಂಗೆ ಪಕ್ಷಿಗಳು ಈಗ ಗುಬ್ಬಚ್ಚಿಗಳು ಇಲ್ಲ ಅಲ್ಲ ಸರ್. ಸ್ಪ್ಯಾರೋಸ್ ತಾನೆ ಗುಬ್ಬಚ್ಚಿ. ಅವು ಒಂದು ಕಾಣಲ್ಲ ಇವಾಗ. ಮೊದ್ಲಾದ್ರೆ ಏನಾದ್ರು ಅಕ್ಕಿ ಗಿಕ್ಕಿ ಗೋಧಿ ಆಯೋವಾಗ ಮನೆಗಳ ಮುಂದೆ ಬರೋದು. ಈಗ ನಾವು ಎಲ್ಲೂ ಹುಡುಕಿದ್ರು ಕಾಣಲ್ಲ ಸರ್. ಆ ರೀತಿ ಆಗ್ಬಿಟ್ಟಿದೆ. ಟವರ್ಸ್ ಬಂದ್ಮೇಲೆ ಗುಬ್ಬಚ್ಚಿಗಳು ಹೋಗ್ಬಿಟ್ಟಿದೆ ಸರ್. ಹೌದು, ಅದೆಲ್ಲ ಏನಂದ್ರೆ ಒಂಥರ ಇಂಟೆಲಿಜೆಂಟ್ ಪ್ರಾಣಿಗಳವೆಲ್ಲ. ಅದು ಗೊತ್ತು ಇದೆಲ್ಲ ಇದು ಒಳ್ಳೇದಲ್ಲ ಅಂತ ಹೇಳ್ಬಿಟ್ಟು ಹೋಗ್ಬಿಡ್ತಾರೆ. ನಾವು ಏನೇ ಮಾಡಿದ್ರೆ ಇಲ್ಲೇ ಉಳ್ಕೋತೀವಿ, ಅಲ್ಲೇ ನಮ್ಮ ಜೀವನ, ಅಲ್ಲೇ ಮರಣ, ಎಲ್ಲ ಅಲ್ಲೇ ಅಂತ ಕಾಂಕ್ರೀಟ್ ಜಂಗಲಲ್ಲೇ ನಾವು ಬದುಕ್ತಾ ಇದೀವಿ. ಆದ್ರೆ ಅಟ್ಲೀಸ್ಟ್ ಸ್ವಲ್ಪನ ಸ್ವಚ್ಛ ಮಾಡ್ಕೊಳಕ್ಕೆ ಪ್ರಯತ್ನ ಮಾಡ್ಬೇಕು. ಪರಿಸರ ಸ್ವಚ್ಛ ಮಾಡ್ಕೊಳ್ಳೋದು, ಮನೆ ಸ್ವಚ್ಛ ಮಾಡ್ಕೊಳ್ಳೋದು, ಎಷ್ಟೋ ಒಂದು ಪ್ರಯತ್ನ ಆಗ್ಲೇಬೇಕಲ್ಲ. ಅದಕ್ಕೆ ಈ ಜ್ಞಾನ ಅನ್ನೋದು ಜ್ಞಾನ ಹಂಚಿಕೆ ಅದಕ್ಕೆ ಕೊಡೋದು ನಾವು. ಜ್ಞಾನ ಹಂಚಿಕೆ ಕೊಟ್ಟಿದ್ರೆ ಅಟ್ಲೀಸ್ಟ್ ಸ್ವಲ್ಪ ಮಾಸ್ಟರ್ಸ್ ಇಲ್ಲಿರುವಂತವ್ರು ಮತ್ತೆ ಇದು ಪ್ರಚಾರ ಆದ್ರೆ, ಈ ವಿಡಿಯೋವನ್ನು ಇನ್ನೂ ಅನೇಕ ಜನರು ಕಲಿಸಿದ್ರೆ ಅವರಲ್ಲಿನೂ ಬದಲಾವಣೆ ಬರುವಂತ ಅವಕಾಶ ಇದೆ. ರೈಟ್. ಎಸ್ ಎಸ್ ಮಾಸ್ಟರ್ಸ್, ಇದರಲ್ಲಿ ಏನು ನಾವು ಗುರುಜಿಯವರು ತುಂಬಾ ಜ್ಞಾನವನ್ನು ಕೊಡ್ತಾ ಇದ್ದಾರೆ. ಅದನ್ನ ನಾವು ಬಳಕೆ ಮಾಡ್ಕೋಬೇಕು. ಯಾಕಂದ್ರೆ ಅದನ್ನ ಅಳವಡಿಸ್ಕೊಂಡಾಗ ಮಾತ್ರ ಅದ್ರದ್ದು ಉಪಯೋಗ ನಾವು ಮಾಡ್ಕೊಂಡಾಗ ನಾವು ರೋಗದಿಂದ ಮುಕ್ತ ಆಗ್ಬೋದು. ಎಷ್ಟು ಸನ್ಲೈಟ್ ಥೆರಪಿನ ಹೇಳಿದ್ದಾರೆ ಗುರುಜಿ. ಏನು ದುಡ್ಡು ಕೊಡ್ಲಂಗೆ ನಾವು ಮಾಡ್ಕೊಳ್ಳೋದು ಅದೆಲ್ಲ. ನಾವ್ ಎಲ್ಲಿ ದುಡ್ಡು ಕೊಡ್ಬೇಕಾಗಿಲ್ಲ. ಬೆಳಗಿನ ಟೈಮು ಅಥವಾ ಸಾಯಂಕಾಲ ಟೈಮು ಸನ್ಲೈಟ್ಗೆ ಹೋಗಿ ನಾವು ಮೈ ಅಡ್ಡಿದಾಗ ಅದರಲ್ಲಿ ಕೂಡ ನಮ್ಗೆ ನೆಗೆಟಿವ್ ಅಯನ್ಸ್ ಸಿಗ್ತಾವ ಅಂತ ಹೇಳಿದ್ದಾರೆ. ನಂತರ ಏಜ್ಡ್ ಯೂರಿನ್ ಹೇಳಿದ್ರು, ಅಗ್ನಿಹೋತ್ರ, ಮತ್ತೆ ಇವು ಪ್ಲಾಂಟ್ಸ್, ಪಿರಮಿಡ್ ಅಂತೂ ಅದ್ಭುತ. ಯಾಕೆಂದ್ರೆ ನಾನು ಈಗ 15 ದಿವಸದಿಂದ ಪಿರಮಿಡ್ 2x2 ಪಿರಮಿಡ್ ನಾನು ಧ್ಯಾನ ಮಾಡ್ತಾ ಇರೋದ್ರಿಂದ ತಕ್ಷಣ ಒಂದ್ 10-15 ನಿಮಿಷದಲ್ಲಿ ಶೂನ್ಯ ಸ್ಥಿತಿಗೆ ಹೋಗ್ಲಿಕ್ಕೆ ನನ್ಗೆ ಅನುಕೂಲ ಆಗ್ತಾ ಇದೆ ಗುರುಜಿ. ಮೊದಲೆಲ್ಲ ಈಗಾದ್ರೂ ಬೇರೆಯವ್ರು ಮಾತಾಡಿದ್ ಕೇಳ್ತಾ ಇದೆ, ಆದ್ರೆ ನನಗೆ ಅವ್ರ ಕಡೆ ಗಮನ ಕೊಡ್ಲಕ್ ಆಗುದಿಲ್ಲ. ಅವ್ರು ಮಾತಾಡೋದು ಕೇಳ್ತೈತಿ, ಆದ್ರೆ ನಾನು ಶೂನ್ಯ ಸ್ಥಿತಿಗೆ ಹೋಗಿ ನಿನ್ನೆ ರಾತ್ರಿ ನಾನು ಧ್ಯಾನ ಮಾಡ್ಬೇಕಾದ್ರೆ ಗುರುಜಿ 11 ಗಂಟೆಗೆ ನಮ್ಮ ಮಗ ಎಬ್ಬಸ್ಲಾ ಅಂತ ಕೇಳ್ತಾ ಇದ್ದಾನೆ. ಅವ್ನು ಮಾತಾಡ್ದೆಲ್ಲ ಕೇಳ್ತೈತಿ, ಆದ್ರೆ ಅವ್ರಿಗೆ ನನ್ಗೆ ರೆಸ್ಪಾನ್ಸ್ ಮಾಡಕ್ ಆಗುದಿಲ್ಲ. ಅಂದ್ರೆ ಅಷ್ಟೊಂದು ನಾವು ಶೂನ್ಯ ಸ್ಥಿತಿಗೆ ಹೋಗಿ ನಾನು ಧ್ಯಾನಕ್ಕೆ ತುಂಬಾ ಅನುಕೂಲ ಆಗ್ತಾ ಇದೆ ಗುರುಜಿ. ಅದು 2x2 ಪಿರಮಿಡ್. ಈಗ ನಮ್ಮ ಮನೆಯಲ್ಲಿ ಎಲ್ಲಾರು ಅದನ್ನ ಅನುಭವಿಸ್ತಾ ಇದ್ದಾರೆ ಗುರುಜಿ. ಎಲ್ಲರೂ ಕೊಡ್ತಾರೆ, ಯಾವ ಖಾಲಿ ಇರುದಿಲ್ಲ ಅದು. ನಂತರ ಅದರಿಂದ ವಾತಾವರಣನು ಇದು ಒಂದೇನೋ ಒಟ್ಟ ಪೀಸ್ಫುಲ್ ಅಂತ ಅನಿಸ್ತಾ ಇದೆ ಗುರುಜಿ. ಆಮೇಲೆ ಸಮಯ ಸಿಕ್ಕಾಗ ನಾನು ಅಗ್ನಿಹೋತ್ರ ಅಂತೂ ಮಾಡ್ತಾ ಇದ್ದೀನಿ. ಈಗ ಎಲ್ಲರೂ ಅಳವಡಿಸ್ಕೊಡ್ರಿ. ಯಾಕಂದ್ರೆ ತಾವ್ ಹೇಳಿದ್ರಲ್ಲ ಗುರುಜಿ, ನಮ್ಮ ಮನೆ ಹಿಂದೆ ಗುಬ್ಬಿ ಗೂಡು ಕಟ್ಟಿದೆ ಮತ್ತು ಜೇನು ಕಟ್ಟಿದೆ ನಮ್ಮ ಮನೆ ಗೋಡೆಗೆ. ಗುರುಜಿ ಅಂದ್ರೆ ಇಲ್ಲಿ ನಮ್ಗೆ ಅಂದ್ರೆ ವಾತಾವರಣ ಯಾವ ರೀತಿ ಇದೆ ಅಂತ ಅನ್ನೋದನ್ನ ನಾವು ತಿಳ್ಕೊಬಹುದು. ಅಷ್ಟೊಂದು ಅಂದ್ರೆ ಗುಬ್ಬಿ ಗೂಡು ನಾವು ಮೇಲಿಟ್ಟು ಬಂದಿದ್ದೆ ಗುರುಜಿ. ಅದು ಅಂದ್ರೆ ಆ ಗುಬ್ಬಿ ಇರೋದ್ರಿಂದ ಬೆಕ್ಕು ಬಂದು ಆ ಗುಬ್ಬಿ ಮರಿ ಹಿಡಿಯಾಕತ್ ಬಿಡ್ತು. ಅದಕ್ಕೆ ನಾವು ಏನ್ ಮಾಡಿದ್ವಿ, ಅದನ್ನ ಅದಕ್ಕೆಲ್ಲ ತೊಂದ್ರೆ ಆಗ್ತೈತೆ ಅಂತ ಅದನ್ನ ಒಂದ್ ಬುಟ್ಟಿ ಒಳಗ್ ಹಾಕಿ ಮೇಲಿಟ್ಟು ಬಂದ್ವಿ. ಆದ್ರೂ ಬಿಟ್ಟಿದ ಗುರುಜಿ, ಮತ್ತು ಅಲ್ಲೇ ಬಂದ್ ಗೂಡು ಕಟ್ಟಿದೆ. ಮತ್ತು ಪಕ್ಕದಲ್ಲಿ ಒಂದು ಜೇನು ಕಟ್ಟಿದೆ ಗುರುಜಿ. ಅಂದ್ರೆ ಇದೆಲ್ಲ ನೋಡಿ ನಾವು ಮಾಡ್ತಾ ಇರೋದ್ರಿಂದ ನಮ್ಮ ವಾತಾವರಣ ಶುದ್ಧೀಕರಣ ನಾವೇ ಮಾಡ್ಕೋಬಹುದು. ಅದಕ್ಕೆ ದಯವಿಟ್ಟು ಎಲ್ಲ ಮಾಸ್ಟರ್ಸ್ ಕೇಳ್ಕೊಳ್ಳೋದು ಅಷ್ಟೇ ಬೇಡ, ದಯವಿಟ್ಟು ಇವ್ನ ಅಳವಡಿಸ್ಕೊಳ್ರಿ. ಏನು ದುಡ್ಡು ಖರ್ಚು ಮಾಡ್ಬೇಕಾಗಿಲ್ಲ, ಮನಸ್ಸು ಮಾಡ್ಬೇಕಷ್ಟೇ. ನಾವು ಮನಸ್ಸು ಮಾಡಿದ್ರೆ ಎಲ್ಲ ಆಗುತ್ತೆ ಅಂತ ಹೇಳ್ತಾ ನಾನು ಶೇರಿಂಗ್ ಮಾಡ್ತೇವೆ ಗುರುಜಿ. ಈಗ ಮತ್ತೆ ಪರಿಸರ ಕ್ಲೀನ್ ಆಗ್ತಾ ಇದ್ರೆ ಏನಾಗುತ್ತೆ, ಪರಿಸರ ನಿಮ್ ಮನೆಯಲ್ಲಿ ಕ್ಲೀನ್ ಆಗ್ತಾ ಇರುವಾಗ ಈ ಪಕ್ಷಿಗಳು, ಜಂತುಗಳು ಆವಾಗ ಅವೇ ಬರ್ತದೆ.
ಯಾಕಂದ್ರೆ ಅದಕ್ಕೂ ನ್ಯಾಚುರಲ್ ಇಂಟೆಲಿಜೆನ್ಸ್ ಇದೆ, ನ್ಯಾಚುರಲ್ ಇನ್ಸ್ಟಿಂಕ್ಟ್ ಅಂತ ಹೇಳ್ತೀವಿ ನಾವು. ಅದಕ್ಕೆಲ್ಲ ಇದೆ, ಅದು ಯಾವಾಗ್ಲೂ ಹೋಗಲ್ಲ. ಮನುಷ್ಯನಿಗೆ ಅಂದ್ರೆ ಇದೆ, ಆದ್ರೆ ಈ ಮನಸ್ಸು ಅನ್ನೋದು ಪೂರ್ತಿ ಅದು ಒಂಥರ ಆ ಮನಸ್ಸಿಂದ ಆವರಿಸ್ಕೊಂಡು ಆ ಮನಸ್ಸೇ ಅದೆಲ್ಲಾನು ಅದಿಮಿಟ್ಕೊಂಡಿರ್ತದೆ. ಆ ಶಕ್ತಿಗಳೆಲ್ಲ ಆಚೆ ಬರೋದೇ ಈ ಮನಸ್ಸಿಂದಾನೆ. ಈ ಮಾಲಿನ್ಯ ಮನಸ್ಸು ಅಲ್ವಾ, ಕಲ್ಮಶ ಮನಸ್ಸಿಂದ ಆ ಶಕ್ತಿ ಇದ್ರೂ ಆಚೆ ಕಡೆ ಬರೋದೇ. ಅಷ್ಟು ಆ ರೀತಿಯಲ್ಲಿ ನಾವು ತಯಾರಾಗಿದ್ವಿ. ಅದೇ ಜಂತುಗಳು ಏನಾಗುತ್ತಂದ್ರೆ ಅದಕ್ಕಿಂತ ವಾತಾವರಣ ಸಿಕ್ಕಿದ್ರೆ ತಾನಂತವೇ ಬಂದ್ಬಿಡ್ತದೆ. ನೀವೇನು ಈಗ ನೋಡಿ, ಉದಾಹರಣೆಗೆ ಒಂದು ಸಕ್ಕರೆ ಹಾಕಿದ್ರೆ ಈ ಇರುಗಲು ಎಲ್ಲಿಂದ ಬರ್ತದೆ ನೋಡಿ, ಹ್ಯಾಂಡ್ಸ್ ಬರುತ್ತಲ್ಲ, ಎಲ್ಲಿಂದ ಬರುತ್ತೋ ನಿಮ್ಗೆ ಗೊತ್ತಿಲ್ಲ, ಅದು ಬಂದೇ ಬರ್ತದೆ. ಈ ನೀವು 10ನೇ ಫ್ಲೋರ್ ಅಲ್ಲಿ, 2ನೇ ಫ್ಲೋರ್ ಅಲ್ಲಿ, ಗ್ರೌಂಡ್ ಫ್ಲೋರ್ ಅಲ್ಲಿ ಎಲ್ಲ ವಾಸ ಮಾಡಿ, ಆಟೋಮೆಟಿಕ್ ಅವೇ ಬರ್ತದೆ ನೋಡಿ. ಹೇಗೆ ಗೊತ್ತಾಯ್ತು ಅದಕ್ಕೆ? ಇದೇ ಪವಾಡ ಅನ್ನೋದು, ಇದೇ ಸೃಷ್ಟಿ ರಹಸ್ಯ ಅನ್ನೋದು. ಆ ಪರಮಾತ್ಮನ ಸೃಷ್ಟಿ ಹೇಗಿರ್ತದೆ ಅಂದ್ರೆ ಈಗಿರುತ್ತೆ. ಅದಕ್ಕೆ ನೀವು ಹೇಳ್ತಾ ಇದ್ರಲ್ಲ, ಈ ಗೂಡು ಕಟ್ಟೋದು ಇವೆಲ್ಲ ಏನಂತಂದ್ರೆ ಆ ಪಕ್ಷಿಗಳಲ್ಲಿ ಬರೋದು, ಜಂತುಗಳು ಬರೋದು ಕಾರಣ ಏನಂದ್ರೆ ನಿಮ್ಮ ಸುತ್ತು ವಾತಾವರಣ, ನಿಮ್ಮ ಮನೆ ವಾತಾವರಣ ಆಗಿದೆ. ಅದಕ್ಕೋಸ್ಕರ ನೀವೇನು ಬನ್ನಿ ಅಂತ ಕರೆಯೋದು ಬೇಕಾಗಿಲ್ಲ, ಅವೇ ಬರ್ತದೆ, ತಾನಂತ ಅವೇ ಬರುತ್ತೆ. ಆ ಜಂತುಗಳಿಗೂ ಆ ನ್ಯಾಚುರಲ್ ಇಂಟೆಲಿಜೆನ್ಸ್ ಯಾವಾಗ್ಲೂ ಇರುತ್ತೆ, ನ್ಯಾಚುರಲ್ ಇಂಟೆಲಿಜೆನ್ಸ್ ಇರುತ್ತೆ. ಎಸ್, ರೈಟ್. ಬಸವರಾಜ ರೆಟ್ಕಲ್ ಅವ್ರು ಬಂದಾರ ಗುರುಜಿ, ಅವರು ಮತ್ತೆ ವಿಡಿಯೋ ಆಫ್ ಮಾಡ್ಕೊಂಡ್ರು. ಮಾತಾಡಿ ಸರ್. ಮಾತಾಡಿ ಬಸವರಾಜ್ ಅವರು. ಸರ್ ನಮಸ್ಕಾರ. ನಮಸ್ಕಾರ. ನೀವು ಹೇಳಿದ್ರಲ್ಲ ಆ ವಿಷಯ ಒಂದು ವೆರಿ ಇಂಪಾರ್ಟೆಂಟ್. ಮನೆಯಲ್ಲಿ ಇರುವೆಗಳು ಅವಾಗ ಬರ್ತಾ ಇರುತ್ತಲ್ಲ, ಬೇಸಿಗೆ ಟೈಮಲ್ಲಿ ಜಾಸ್ತಿ ಬರೋದದು. ಅದು ಬಂದ್ರೆ ದಯಮಾಡಿ ಅದಕ್ಕೆ ಡಿಸ್ಟರ್ಬ್ ಮಾಡ್ಬೇಡಿ, ಅದು ಇರೋದೇ ಒಂದು 10-15 ದಿವಸ ಅಷ್ಟೇ. ಆಮೇಲೆ ಅದ್ರ ಪಾಡಿಗೆ ಅದು ಹೋಗುತ್ತೆ. ಅದು ಪಾಸಿಟಿವ್ ಎನರ್ಜಿಯನ್ನು ನಮಗ್ ಕೊಡುತ್ತೆ, ನೆಗೆಟಿವ್ ಎನರ್ಜಿ ಅದು ತಗೊಳುತ್ತೆ ನೋಡಿ, ಆಟೋಮೆಟಿಕ್ ಆಗಿ ಬರುತ್ತೆ. ಅದು ಭಗವಂತನ ಸೃಷ್ಟಿ. ನಾವು 100 ವರ್ಷ ಬಾಳಿದ್ರೆ ಅದು ಓನ್ಲಿ 10-15 ಏನೋ ಒಂದ್ ಸ್ವಲ್ಪ ದಿವಸ ಇರುತ್ತೆ ಪಾಪ ಅದು. ಅದಕ್ಕೆ ಅದೊಂದು ರಿಕ್ವೆಸ್ಟ್. ಆಮೇಲೆ ಇವತ್ತು ಮಧ್ಯಾಹ್ನ ಒಂದು ಕ್ಲಾಸ್ ಮಾಡ್ತಾ ಇದ್ವಿ, ಪ್ರಾಣಾಯಾಮದು ಮಧ್ಯಾಹ್ನ ಕ್ಲಾಸ್. ಮಧ್ಯಾಹ್ನ ಕ್ಲಾಸಾ? ಹಾ, ಮಧ್ಯಾಹ್ನ ಕ್ಲಾಸ್ 3 ಗಂಟೆ ಕ್ಲಾಸ್ ಅಲ್ವಾ? ಹಾ, 3 ಗಂಟೆ. ವಂಡರ್ಫುಲ್. ಎಸ್, ನಿಮ್ಮ ಆಶೀರ್ವಾದ ಇರಲಿ. ಸಾಧ್ಯ ಆದ್ರೆ ಮಾರ್ನಿಂಗ್ ಕ್ಲಾಸಿಗೆ ಬನ್ನಿ ಸರ್. ಹಾ, ಮಾರ್ನಿಂಗ್ ಕ್ಲಾಸಿಗೆ ನಾನು ಕೇಳಿಸ್ಕೊಳ್ತಾ ಇರ್ತೀನಿ. ಒಂದ್ ಸ್ವಲ್ಪ ಹಂಚಿಕೆ, ನಿಮ್ಮ ಧ್ಯಾನ ಹಂಚಿಕೆ ಮಾಡ್ರಿ ಅಂತ ಹೇಳಿದೆ. ಈಗ ಒಂದ್ ಸ್ವಲ್ಪ ಬಿಡು ಆಗಿದ್ದೀನಿ, ನಾನು ಅಟೆಂಡ್ ಮಾಡ್ತೀನಿ. ಏನಾದ್ರೂ ಒಂದ್ ಸ್ವಲ್ಪ ನನ್ಗೆ ತಿಳಿದ ಮಟ್ಟಿಗೆ ನಾನು ಹಂಚ್ಕೊಳ್ತೀನಿ. ಖಂಡಿತ ಸಾಕು, ಅಷ್ಟೇ. ನಿಮ್ಗೆ ಎಷ್ಟು ಗೊತ್ತಾ ಅಷ್ಟೇ ಹೇಳಿದ್ರು ಸಾಕು. ಗೊತ್ತಿಲ್ಲ ಅಂತ ಅವ್ರು ತಗೊಂತಾರೆ, ಗೊತ್ತಿರೋರು ರಿವೈಸ್ ಮಾಡ್ಕೊಂತಾರೆ, ಅಷ್ಟೇ ಆಗೋದು. ಹೌದು. ನಮಸ್ಕಾರ. ರೈಟ್. ಥ್ಯಾಂಕ್ ಯು ಗುರುಜಿ. ನನ್ಗೂ ನಿನ್ನೆ ಬರ್ಲಿಕ್ಕೆ ಆಗ್ಲಿಲ್ಲ ಗುರುಜಿ, ಲೇಟ್ ಆಗ್ಬಿಡ್ತು, ಹಂಗಾಗಿ ನಾನು ಮತ್ತೆ ಯಾಕಂದ್ರೆ ಈಗ ಮಾರ್ಚ್ ಎಂಡ್ ಅಂದ್ರೆ ಎಲ್ಲರಿಗೂ ತೊಂದ್ರೆನೆ. ಚಿಕ್ಕೋಡಿಗೆ ಎಲ್ಲರೂ ಸೇರ್ಕೋಣ. ಚಿಕ್ಕೋಡಿಗೆ ಖಂಡಿತ ಗುರುಜಿ. ತಯಾರು ಮಾಡ್ತಾ ಪಾಂಪ್ಲೆಟ್ ಅದೆಲ್ಲ ನಾನು ಅಲ್ಲಿ ಮಾಡ್ತೇನೆ ಗುರುಜಿ, ಪ್ರಚಾರ ಸ್ವಲ್ಪ ಮಾಡ್ತೇನೆ. ಹೌದು, ಪ್ರಚಾರ ಚೆನ್ನಾಗಿ ಮಾಡ್ಬೇಕು. ಎಲ್ಲರಿಗೂ ಈ ಸಮಗ್ರ ಸ್ವಾಸ್ಥ್ಯ ತಿಳಿಸ್ಬೇಕು ನಾವು. ಸಮಗ್ರ ಧ್ಯಾನ, ಸಂಗೀತ ಧ್ಯಾನ ಹೇಗೆ ಇರ್ತದೆ, ಸಂಗೀತ ಧ್ಯಾನದು ಹಿರೇ ಇರ್ತದೆ, ಜೊತೆಗೆ ಸಮಗ್ರ ಸ್ವಾಸ್ಥ್ಯಗಳು ತಿಳಿಸ್ಬೇಕು ನಾವು. ಮೇನ್ ಅದೇ ನಾವು ಎಜುಕೇಟ್ ಮಾಡ್ಬೇಕಾಗಿರೋದು. ನಮ್ಮಲ್ಲಿ ಮಾಸ್ಟರ್ಸ್ ಅಳವಡಿಸ್ಕೊಂಡಾರಿಲ್ಲ ಗುರುಜಿ. ನನಗ ಡೈಲಿ ಒಂದಿಬ್ರದ್ದು ಅಂದ್ರೆ ವಿಡಿಯೋ ಯೂಟ್ಯೂಬ್ ನೋಡಿ ಆ ಸೋಮೂತ್ರ ಏನಿದ್ರದ್ದು ಅದ್ರದ್ ಬಗ್ಗೆ ಮಾಹಿತಿ ಕೇಳ್ತಾನೆ ಇದ್ದಾರೆ ಗುರುಜಿ. ಕೆಲವ್ರು ಅಳವಡಿಸ್ಕೊಂಡಿದ್ದಾರೆ, ಮತ್ತೆ ಅವ್ರು ಶೇರಿಂಗ್ ಮಾಡ್ಕೊಂತಾರ. 1 ವಾರ ಬಿಟ್ಟ ನಂತರ ನಂಗೆ ಹಿಂಗೆಲ್ಲ ಅದೇ ಈಗ ತಾವ್ ಹೇಳಿದ್ರಲ್ಲ ಗುರುಜಿ, ಸೋಮೂತ್ರ ಪಾನ ಮಾಡ್ಕೋದ್ರಿಂದ ಅವ್ರದ್ದು ಅಂದ್ರೆ ಬಾಡಿ ಇದಿತ್ತು, ಅಂದ್ರೆ ಒಂಥರ ಬೆವ್ರ ಸಾಲಿ ಟೈಪ್ ಗುಳ್ಳಿ ಆಗಿತ್ತಂತ ಗುರುಜಿ. ನಾನು ಅಪ್ಲೈ ಮಾಡ್ಕೊಳ್ ಕೇಳಿದ್ದೆ, ಅಪ್ಲೈ ಮಾಡ್ಕೊಂಡಿಲ್ಲ ಅವರು. ತಗೊಳ್ತಾ ಇದ್ದಾರೆ. ತಗೊಳ್ಳೋದ್ರಿಂದನೇ ಅವ್ರಿಗೆ ನನಗೆ ಒಟ್ಟು ಗುಡ್ ಫೀಲ್ ಇದೆ, ಮತ್ ಫ್ರೆಶ್ನೆಸ್ ಇದೆ. ನನಗ ತುಂಬಾ ಚರ್ಮನು ಒಂಥರ ನಂದು ಕ್ಲೀನ್ ಆಗ್ತಾ ಇದೆ ಅಂತ ಅನ್ನೋದು ಶೇರಿಂಗ್ ಮಾಡ್ಕೊಂಡ ಗುರುಜಿ ಅವ್ರು ನಿನ್ನೆ. ವೆರಿ ಗುಡ್. ಅದೇ ಏನಿಲ್ಲ, ಎರಡೇ ವಿಷಯಗಳಲ್ಲಿ ಧ್ಯಾನ, ಪಿರಮಿಡ್ ಕೆಳಗಡೆ ಮಾಡೋದು, ಮೂತ್ರ ಚಿಕಿತ್ಸೆ ಮಾಡ್ಕೊಂಡು ಧ್ಯಾನದಲ್ಲಿ ಕೂತ್ಕೊಳ್ಳೋದು. ನಿನ್ನೆ
ನಿನ್ನೆ ಸೆಷನಲ್ಲಿ ಹೇಳ್ತಾ ಇದ್ದೆ, ನಾನು ಸಂವಾದದಲ್ಲಿ ಹೇಳ್ತಾ ಇದ್ದೆ, ನಮಗೆ ಡಮರತಂತ್ರದಲ್ಲಿ 5ನೇ ಚಾಪ್ಟರಲ್ಲಿ ಶಿವಂಬು ಕಲ್ಪವಿಧಿ ಅಂತ ಹೇಳ್ಕೊಟ್ಟಿರುವಂತ 107 ಶ್ಲೋಕಗಳಲ್ಲಿ ಶಿವರು ಪಾರ್ವತಿಗೆ ಇರುವಂತ ವಿಷಯದಲ್ಲಿ ಏನ್ ಹೇಳಿದೆ ಅಂದ್ರೆ, ನಿಮ್ಮ ಧ್ಯಾನ ಅದ್ಭುತವಾಗಿ ಆಗ್ಬೇಕಂದ್ರೆ ಮೂತ್ರ ಚಿಕಿತ್ಸೆ ಮಾಡ್ಕೊಂಡು ಧ್ಯಾನ ಮಾಡಿ ಅಂತ ಹೇಳಿದ್ದಾರೆ. ನೋಡಿ, ಮೂತ್ರ ಚಿಕಿತ್ಸೆ ಮಾಡಿಕೊಂಡು ಧ್ಯಾನ ಮಾಡಿ ಅಂತ ಪಾರ್ವತಿಗೆ ಅವ್ರು ಹೇಳ್ಕೊಟ್ರು. ಅವಾಗ ನಿಮ್ಮ ಧ್ಯಾನ ಅದ್ಭುತವಾಗಿ ಆಗತ್ತೆ ಅಂತ ಹೇಳಿದ್ದಾರೆ. ಇಷ್ಟೇ ನಾವ್ ಹೇಳೋದು. ಈಗಾಗಲೇ ಇನ್ನು ಸ್ವಲ್ಪ ದಿವಸದಲ್ಲೇ ನಾವು ಹಂಚ್ಕೊಂತೀವಿ ಒಂದು ಅದ್ಭುತ ಅನುಭವ. ಅಂದ್ರೆ ಕ್ಯಾನ್ಸರು ಕ್ಯೂರ್ ಆಗೋ ಮಟ್ಟಕ್ಕೆ ಬಂದ್ಬಿಟ್ಟಿದೆ. ಅಂದ್ರೆ ಹೊಸಾದ ಕ್ಯಾನ್ಸರ್, ಎಷ್ಟು ಹೊಸ ಕ್ಯಾನ್ಸರ್ ಬಂತು, ನಾವು ಯಾವುದೇ ಮೆಡಿಸಿನ್ ಕೊಟ್ಟಿಲ್ಲ. ಬ್ಲಡ್ ಕ್ಯಾನ್ಸರ್ ಯಾವುದೇ ತರ ಟೆಸ್ಟಿಂಗ್ ಹೋದ್ರು ಬಂದ್ರು, ನನ್ನ ಹತ್ರ ಬಂದ್ರು. ನಾನು ನೇರವಾಗಿ ಹೇಳಿದೆ, ಫಸ್ಟ್ ಸ್ವಲ್ಪ ಹರ್ಬಲ್ ಏನೋ ಕೊಟ್ಟಿದ್ದೆ ಮೆಡಿಸಿನ್, ಅದಾದ್ಮೇಲೆ ಅದನ್ನು ಅವರು ಬಿಟ್ಬಿಟ್ರು. ನಾನು ಈ ಮೂತ್ರ ಚಿಕಿತ್ಸೆ ಕೊಟ್ಟಿದ್ದ ಮೇಲೆ ಧ್ಯಾನ 2 ಮಾಡ್ಕೊಂತ ಅದನ್ನು ಬಿಟ್ಬಿಟ್ರು ಅವ್ರು. ಬಿಟ್ಟು ಈಗ ಯಾವ ಪರಿಸ್ಥಿತಿಯಲ್ಲಿ ಇದೆ ಅಂದ್ರೆ, ಅವರು ಯಾರು ಏನಂತ ಸ್ವಲ್ಪ ಇನ್ನೂ ಹೆಚ್ಚು ಮಾಹಿತಿ ಆಮೇಲೆ ಕೊಡೋಣ. ಸೊ ನಿಮ್ಗೆಲ್ಲ ಗೊತ್ತಿರೋರು ಯಾರು ಆದ್ರೆ, ಸೊ ಅವರು ಈಗ ಯಾವ ರೀತಿಯಲ್ಲಿ ಅಂದ್ರೆ, ಗಾಡಿ ಓಡಿಸೋದು, ಎಲ್ಲಾದ್ರೂ ಹೋಗೋದು, ಅದಕ್ಕೆ ಮುಂಚೆ ತುಂಬಾ ಶಕ್ತಿ ವಿಹೀನವಾಗಿರುತ್ತೆ ಅವ್ರಿಗೆ. ಗೊತ್ತಲ್ಲ, ಕ್ಯಾನ್ಸರ್, ಬ್ಲಡ್ ಕ್ಯಾನ್ಸರ್ ಅಂದ್ರೆ ಅರ್ಥ ಆಗತ್ತೆ. ಆ ರೀತಿಯಲ್ಲಿರುವಾಗ ಈಗ ಗಾಡಿ 300 ಕಿಲೋಮೀಟರ್ ಓಡಿಸಿ ಅಂದ್ರೆ ಓಡಿಸ್ತಾರೆ ಆರಾಮಾಗಿ. ಯಾವುದೇ ವೆಯ್ಟ್ ಲಾಸ್ ಇಲ್ಲ, ಹಸು ಲಾಸ್ ಆಗಿಲ್ಲ, ಅದ್ಭುತವಾಗಿ ತಿನ್ನೋದು, ವೆಯ್ಟ್ ಲಾಸೇ ಇಲ್ಲ, ವೆಯ್ಟ್ ಗೇನೇ ಇದೆ. ನೀವು ನಂಬ್ತೀರಾ ಇದು? ಬ್ಲಡ್ ಕ್ಯಾನ್ಸರ್ ಅಲ್ಲಿ ವೆಯ್ಟ್ ಗೇನ್ ಆಗೋದು ಎಲ್ಲ ನೋಡಿದ್ರೆ ಬ್ಲಡ್ ಅವ್ರಿಗೆ ಇದಾಗ್ತಾ ಇರೋದಿಲ್ಲ. ಬ್ಲಡ್ ಕ್ಯಾನ್ಸರ್ ಅಂದ್ರೆ ಬ್ಲಡ್ ಇದಾಗ್ತಿರೋದಲ್ಲ ಗುರುಜಿ ಅವ್ರದ್ದು. ಊಟ ಮಾಡಿದ್ದೆಲ್ಲ ಯಾವುದೇ ತೊಂದರೆ ಆಗಿಲ್ಲ, ಆರಾಮಾಗಿದ್ದಾರೆ, ಆರೋಗ್ಯವಾಗಿದ್ದಾರೆ. ಈಗ ಅದು ಬಂದು ಸುಮಾರು ಒಂದು 6-8 ತಿಂಗಳು ಆಯ್ತು. ಯಾವ ಡಾಕ್ಟರ್ ಹತ್ರ ಹೋಗಿಲ್ಲ, ಮತ್ತೆ ಯಾವ ಚೆಕಪ್ ಹೋಗಿಲ್ಲ. ನಾವೇ ಇನ್ನೊಂದು ತಿಂಗಳು ನೋಡ್ಕೊಂಡು ಈ ಮೂತ್ರ ಚಿಕಿತ್ಸೆ ಕಂಟಿನ್ಯೂ ಮಾಡ್ತಾ ಇದಾರಲ್ಲ ಟೆಸ್ಟ್ಗೆ ಕಳಿಸಿ ಮತ್ತೆ ರಿಪೋರ್ಟ್ಸ್ ಎಲ್ಲ ತಗೋಬೇಕು. ಅವಾಗ ಎಲ್ಲರಿಗೂ ನಾವು ಪಬ್ಲಿಷ್ ಮಾಡಕ್ಕೆ ಚೆನ್ನಾಗಿರ್ತದೆ. ಸೊ ಆ ರೀತಿಯಲ್ಲಿ ಪಿರಮಿಡ್ ಕೆಳಗಡೆ 2 ಫೀಟ್ ಬೈ 2 ಫೀಟ್ ಪಿರಮಿಡ್ ಕೆಳಗಡೆ ಧ್ಯಾನ ಜೊತೆಗೆ ಮೂತ್ರ ಚಿಕಿತ್ಸೆ. ಮುದ್ರಗಳು ಎನಿವೇ ಇರುತ್ತೆ. ಮುದ್ರಗಳು ಯಾವ ಮುದ್ರ ಬೇಕೋ ಆ ಮುದ್ರ ಹಾಕ್ಕೊಂತಾನೆ ಇರ್ಬೋದು. ಇಷ್ಟು ಮಾಡಿದ್ರೂ ನಿಮ್ಗೆ ಅನೇಕ ಫಲಿತಗಳು, ಅದ್ಭುತ ಫಲಿತಗಳು ಸಿಗತ್ತೆ ಜೀವನದಲ್ಲಿ. ರೈಟ್. ಸೊ ಸಿದ್ರಬೆಟ್ಟ ಭಾಗವಹಿಸುವ ಮಾಸ್ಟರ್ಸ್ ಇದ್ರೆ ಹ್ಯಾಂಡ್ ರೈಸ್ ಮಾಡಿ. ಒಂದು 2 ಅವಕಾಶ, ನಾಳೆ ಮತ್ತೆ ಕಂಟಿನ್ಯೂ ಮಾಡೋಣ. ಮಿಕ್ಕಿದ ಮಾಸ್ಟರ್ಸ್ ಇವತ್ತು ಸುಮಾರು ಬಂದಿಲ್ಲ, ಅವರೆಲ್ಲ ಪ್ರಯಾಣದಲ್ಲಿ ಬಂದಿರ್ತಾರೆ, ನೈಟ್ ಪ್ರಯಾಣ ಮಾಡ್ಕೊಂಡು ಬಂದಿರ್ತಾರೆ. ಅದಕ್ಕೆ ಅವರು ಮಾತಾಡ್ಬೇಕಾ ವೆಂಕೋಬ್ ಅವ್ರೆ? ಹೌದು ಸರ್. ಮಾತಾಡಿ ಸರ್. ಈಗ ಇವು ಜಂತು ಮನೆಯಲ್ಲಿ ನೆಗೆಟಿವ್ ಆನೆಸ್, ನಾಯಿಗಿನಿದ್ರೆ ಕೂದಲಿದ್ರೆ ಇದಾಗ್ತಾವ ಅಂದಿರಲ್ಲ ಸರ್. ಹೌದು. ಅದರಿಂದ ಇದು ಪ್ಲಾಂಟ್ಸ್ ಮನೆಯಲ್ಲಿದ್ರೆ ಕೂಡ ಇದಾಗ್ತಾವ ಸರ್. ಸ್ವಲ್ಪ ಕಾಪಾಡ್ತಾವ ಸರ್. ಮನೆಯಲ್ಲಿ ನಾಯಿ ಇದೆ ಸರ್, ತುಂಬಾ ಕೂದಲು ಬೆಳಿತಾವ ಸರ್. ಕೂದಲು ಉದುರಬಾರ್ದು ಜಾಸ್ತಿ, ಅದು ನೋಡ್ಕೊಳ್ಳಿ ಫಸ್ಟ್. ಮೊದಲನೇದು ಅದನ್ನ ಯಾವ ರೀತಿಯಲ್ಲಿ ಕಟ್ ಮಾಡಿ ನೀಟಾಗಿ ಮೇಂಟೈನ್ ಮಾಡ್ತೀರಾ ಮಾಡಿ. ಪೆಟ್ ಅನಿಮಲ್ಸ್ ಎಲ್ಲ ಸಾಕು ಪ್ರಾಣಿಗಳು ಸ್ವಲ್ಪ ನೋಡ್ಕೊಳ್ಳಿ. ಕೇಸ್ ಹತ್ರ ಆಗ್ತಾ ಇದ್ರು ಈ ಪ್ಲಾಂಟ್ಸ್ ಇದ್ರೆ ಸ್ವಲ್ಪ ಕಾಪಾಡತ್ತೆ. ಓಕೆ ಸರ್. ಮನೆಯಲ್ಲಿ ಹೆಚ್ಚು ಮನೆಯಲ್ಲೇ ಇರ್ತಾವ ಸರ್ ಅದು ಒಳಗಡೆ. ಸರ್, ಅದರಿಂದ ಏನನ್ನ ಎಫೆಕ್ಟ್ ಆದೇನ್ ಸರ್? ಎಫೆಕ್ಟ್ ಇದೆ. ಪಾಸಿಟಿವ್ ಐನ್ಸ್ ಹೆಚ್ಚಾಗ್ತಾ ಇರ್ತದೆ ವಾತಾವರಣದಲ್ಲಿ. ಓಕೆ ಸರ್. ಅದು ನಾವು ತಗೊಂತೀವಲ್ಲ, ಶ್ವಾಸದಿಂದ ತಗೊಂತೀವಿ, ಟಚ್ ಮಾಡಿ ತಗೊಂತೀವಿ, ಇದೆಲ್ಲ ಇದಾಗತ್ತೆ. ಪಿರಮಿಡ್ ತಗೋಬೇಕಂತ ಮಾಡಿ ಸರ್. ಅಲ್ಲಿ ಪಿರಮಿಡ್ ತಗೊಳ್ಳಿ, ಪಿರಮಿಡ್ ಕಾಪಾಡತ್ತೆ. 2 by 2 2 ಫೀಟ್ ಬೈ 2 ಫೀಟ್ ಕರೆ ಮಾಡಿ ತಗೊಂತೇನೆ ಸರ್. ರೈಟ್. ಸರ್ ನನ್ಗೊಂದು ಇದು ಇತ್ತು ಸರ್, ಲಂಗ್ಸ್ ಇದು ಇನ್ಫೆಕ್ಷನ್ ಆದಂದ್ರೆ ಸರ್, ಲಂಗ್ಸ್ ಅದು ನನಗೆ ಇದಾಯ್ತು ಸರ್. ರಿಪೋರ್ಟ್ ಅಲ್ಲಿ ಸ್ವಲ್ಪ ಇನ್ಫೆಕ್ಷನ್ ಇದೆ ಅಂದ್ರೆ ಸರ್, ನಾನು ತಗೊಳಕ ಮೆಡಿಸಿನ್ ನೋಡಿದೆ ಸರ್. 2 ವಿಷಯಗಳು. ಒಂದೇನಂದ್ರೆ, ಇಲ್ಲಿ ಪಿರಮಿಡ್ ಬಳಸ್ಕೊಂಡು ಮೂತ್ರ ಚಿಕಿತ್ಸೆ ಮಾಡ್ಕೊಂತ ಮನೆಯಲ್ಲಿ ಮಾಡ್ಕೊಳ್ಳಿ.
ಅದಕ್ಕೆ ಸಪೋರ್ಟ್ ಆಗಿ ಆಯುರ್ವೇದ, ಹೋಮಿಯೋಪತಿ ಬೇಕಾದ್ರೆ ಹೋಮಿಯೋಪತಿನೂ ಈಗ ಕೆಲವೇ ದಿನದಲ್ಲಿ ನಮ್ಮ ಕೇಂದ್ರದಲ್ಲಿ ಶುರು ಆಗತ್ತೆ. ಆಯ್ತಾ? ಹೋಮಿಯೋಪತಿ ಮೆಡಿಸಿನ್ ತಗೊಳ್ತಾ ಇದ್ದೇನೆ ಸರ್. ಒಳ್ಳೇದು, ಅದು ಒಳ್ಳೇದು, ತುಂಬಾ ಒಳ್ಳೇದು. ಸೊ ಇಲ್ಲ ಅಂದ್ರೆ ಆಯುರ್ವೇದದಲ್ಲಿ ನಿಮ್ಗೆ ಏನಾದ್ರು ಪರಿಹಾರ ಬೇಕಂದ್ರೆ ಆಯುರ್ವೇದ ಡಾಕ್ಟರ್ ಇದ್ದಾರೆ, ಅಲ್ಲಿ ಬಂದು ತೋರಿಸ್ಕೋಬಹುದು. ಓಕೆ ಸರ್. ಯಾವ ರೀತಿಯಲ್ಲಿ ನಾವು ತಯಾರು ಮಾಡ್ತಾ ಇದ್ವಿ ಅಂದ್ರೆ ಈ ಹಲವಾರು ಚಿಕಿತ್ಸೆಗಳು ಧ್ಯಾನ ಜೊತೆಗೆ ಕೊಡುವಂತ ವಿಧಾನ, ಕೊಡೋ ಪದ್ಧತಿ, ಕೊಡೋ ಪರ್ಪಸ್ ಏನಂದ್ರೆ ಯಾವುದೇ ವ್ಯಾಧಿ ಇರಲಿ ಬೇಗವಂತವಾಗಿ ಗುಣ ಆಗ್ಬೇಕು. ಒಂದು ರೀತಿಯಲ್ಲಿ ಆಪರೇಷನ್ಸ್ ಆಗ್ಲಿ, ಸರ್ಜರಿ ಆಗ್ಲಿ, ಒಂಥರ ಎಮರ್ಜೆನ್ಸಿ ತುರ್ತು ಪರಿಸ್ಥಿತಿ ಬರೋದನ್ನು ಅವಾಯ್ಡ್ ಮಾಡ್ಬೇಕಂತ ನಮ್ಮ ಉದ್ದೇಶ ಅಷ್ಟೇ. ಅದಕ್ಕೆ ಹೋಗಕ್ಕೆ ಇಂಜರ್ತಾ ಇದ್ದೀನಿ ಸರ್, ಇದರ್ಲಿಂದಾನೇ ಕ್ಯೂರ್ ಇದಾಗ್ತದೆ ಅಂತ. ಸಣ್ಣದು ಇದೆ ಮೆಡಿಸಿನ್ ಹೋಮಿಯೋಪತಿ. ನಮ್ಮ ಮಗಳು ಈಗ ಫೈನಲ್ ಇಯರ್ ಸರ್, ಹೋಮಿಯೋಪತಿ ಮೆಡಿಕಲ್ ಮಾಡ್ತಾ ಇದ್ದಾವೆ ಸರ್. ವೆರಿ ಗುಡ್. ಈಗ ಮೂಡುಬಿದ್ರೆ ಆಳ್ವಾಸ್ ಕಾಲೇಜ್ ಮಂಗಳೂರಲ್ಲಿ ಸರ್. ಒಳ್ಳೇದು. ಅದಕ್ಕೆ ನೀವು ಪಿರಮಿಡ್ ಬಳಸ್ಕೊಳ್ಳಿ. ಪಿರಮಿಡ್ ಕೆಳಗಡೆ ಕೂತ್ಕೊಂಡು ಧ್ಯಾನ ಮಾಡಿ, ಅದಾಯ್ತಾ? ಧ್ಯಾನ ಮಾಡಿ. ಸೊ ಮೊದಲನೇದಾಗ ಒಂದು ಸಂಕಲ್ಪ ಮಾಡ್ಕೊಳ್ಳಿ, ನಾನು ಮಾಡೋಂಥ ಈ ಧ್ಯಾನದಿಂದ ನಾನು ಈಗಾಗಲೇ ಎಷ್ಟೋ ಮೆಥಡ್ಗಳು ಹೇಳ್ತಾ ಇದ್ದೀನಿ, ಇನ್ನೂ ಹಲವಾರು ಮೆಥಡ್ಸು ನಾವು ಹಂಚ್ಕೊಂತೀವಿ ಇಲ್ಲಿ. ಈಗಾಗಲೇ ಹೇಳಿರುವಂಥ ಮೆಥಡ್ಸ್ ಉಪಯೋಗಿಸ್ಕೊಂಡು ಧ್ಯಾನದ ಮುಂಚೆ ಒಂದು ಸಂಕಲ್ಪ ಮಾಡಿಕೊಂಡು ನಿಮ್ಮ ವಿಶ್ವಶಕ್ತಿಯನ್ನು ಆ ಲಂಗ್ಸ್ ಕಲಿಸ್ಬೇಕು. ಲಂಗ್ಸ್ ಎಲ್ಲ ಪ್ಯೂರಿಫೈ ಆಗ್ತಾ ಇದೆ ಅಂತ ಒಂದು ವಿಜುವಲೈಸೇಷನ್ ಮಾಡಿಕೊಂಡು, ಮತ್ತೆ ಧ್ಯಾನದಲ್ಲಿ ಹೋದ್ಮೇಲೆ ನೋ ವಿಜುವಲೈಸೇಷನ್, ಧ್ಯಾನದಲ್ಲಿ ಹೋದ್ಮೇಲೆ ಶೂನ್ಯ ಧ್ಯಾನ ಅಷ್ಟೇ. ಆ ರೀತಿಯಲ್ಲಿ ಮಾಡ್ಕೊತ ಹೋಗಿ, ಮತ್ತೆ ಮೂತ್ರ ಚಿಕಿತ್ಸೆ ಮಾಡ್ತಾ ಹೋಗಿ. ಹೋಮಿಯೋಪತಿ ಹಾಗೆ ಕಂಟಿನ್ಯೂ ಮಾಡ್ಕೊಳ್ಳಿ, ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗ್ತದೆ, ನೀವು ಎಲ್ಲಿ ಹೋಗೋದು ಬೇಕಾಗಿಲ್ಲ. ಓಕೆ, ಧನ್ಯವಾದಗಳು. ಲಕ್ಷ್ಮೀಕಾಂತ್ ಅಂತ. ಸರ್, ಈಗ ಅದೇ ಪ್ರಾಣಿಗಳನ್ನ ಅತಿ ಮುದ್ದಾಗಿ ನಾವು ಮಲ್ಕೊಳ್ಳೋ ಕಡೆ, ನಾವು ಕೂತ್ಕೊಳ್ಳೋ ಕಡೆ ಎಲ್ಲ ಕೂರ್ಸ್ಕೊಳ್ತಾರೆ. ಮತ್ತೆ ಅದನ್ನ ಮುಖಕ್ಕೆಲ್ಲ ಮೆತ್ಕೊಂಡು ಮುತ್ತಿಡೋದು, ಮುದ್ಲಾಡೋದೆಲ್ಲ ಮಾಡ್ತಾರೆ ಸರ್. ಒಳ್ಳೇದೇ. ಮಗನೂ ಮಾಡ್ತಾ ಇದ್ದ. ಅದರಿಂದ ನೆಗೆಟಿವ್ ಆನ್ಸ್ ಬರೋದು ಖಂಡಿತ. ನಾನು ಈಗಾಗಲೇ ಹೇಳಿದೆ, ಜಂತುಗಳಿಗೆ ನೆಗೆಟಿವ್ ಆನ್ಸ್ ಬರುತ್ತೆ. ಆದ್ರೆ ಆ ಕೂದಲಿದೆಲ್ಲ, ಕೂದಲು ಅವೆಲ್ಲ ಆಚೆ ಕಡೆ ಬಂದ್ರೆ ಅದು ನಿಮ್ಮ ಶ್ವಾಸವನ್ನು ಕೆಡಿಸ್ತದೆ. ಅದು ಸಣ್ಣಕ್ಕಿರುತ್ತೆ, ಅದು ತುಂಬಾ ಇದು. ಮತ್ತೆ ಅದು ಎಲ್ಲಿ ಕೂತ್ಕೊಳ್ಳುತ್ತೋ, ಆ ಸೋಫಾ ಇರ್ಬೋದು, ಬೆಡ್ ಇರ್ಬೋದು, ಅದನ್ನ ಕ್ಲೀನ್ ಮಾಡಿಲ್ಲ ಅಂದ್ರೆ ವಾಸನೆನೂ ಬರ್ತದೆ. ಇದನ್ನ ನಾನು ಬೇರೆಯವ್ರ ಮನೆಗೆ ಹೋದಾಗೆಲ್ಲ ಗಮನಿಸ್ತಾ ಇದ್ವು. ಮತ್ತೆ ಆ ಕೂದಲನ್ನ ನಮ್ಗೆ ಗೊತ್ತಿಲ್ದಂಗೆ ನಾವು ಬ್ರೀತ್ ಮಾಡೋದ್ರಿಂದ ಫಸ್ಟ್ ಎಫೆಕ್ಟ್ ಆಗೋದೇ ಲಂಗ್ಸ್ಗೆ, ಮತ್ತೆ ಅದರಿಂದ ಆಸ್ಮಾ ಬರುತ್ತೆ ಅನ್ನೋದು ಅದು ಮೆಡಿಕಲ್ ಇದ್ರಲ್ಲಿ ಪ್ರೂವ್ ಆಗಿದೆ ಸರ್. ಪ್ರಾಣಿಗಳ ಕೂದಲುಗಳಿಂದ. ಬೆಕ್ಕು, ನಾಯಿ ಮನೆಗಳಲ್ಲಿ ಸಾಕ್ತಾರಲ್ಲ, ಅದನ್ನ ಆದಷ್ಟು ನಾವು ದೂರ ಇಟ್ಕೋಬೇಕು. ಕೂತ್ಕೊಳ್ಳೋ ಕಡೆ, ಮಲ್ಕೊಳ್ಳೋ ಕಡೆ ಮುದ್ಲಾಡೋದು, ಮುತ್ತಿಕ್ಕೋದು ಎಲ್ಲ ಮಾಡಬಾರ್ದು ಅಂತಾರೆ ಸರ್. ಎಸ್, ಕರೆಕ್ಟ್, ರೈಟ್. ಓಕೆಮ್ಮ, ಈಗ ಕಾರ್ಯಕ್ರಮ ಸಂಪನ್ನಗೊಳಿಸ್ಬೋದು. ಓಕೆ ಸರ್. ಮಾಸ್ಟರ್ಸ್, ಇಲ್ಲಿಯವರೆಗೂ ಬೆಳಗ್ಗಿನಿಂದ ಯೋಗಾಸನ ಮತ್ತು ಪ್ರಾಣಾಯಾಮ, ಅದ್ಭುತ ಸಂಗೀತ ಧ್ಯಾನವನ್ನು ಮಾಡಿದ್ದೀವಿ. ಗುರೂಜಿಗೂ ಹಾಗೂ ಧ್ಯಾನ ಮತ್ತು ಪ್ರಾಣಾಯಾಮವನ್ನು ಹೇಳಿಕೊಟ್ಟಂತ ವೆಂಕಟರಮಣ ಸರ್ಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ನಂತರ ಚಿರಂಜೀವಿತ್ವ ತತ್ವಗಳು ಭಾಗ 5 ಇವತ್ತು ಮಧುಶ್ರೀ ಮೇಡಮ್ ಅವರು ತಿಳಿಸಿದ್ದಾರೆ. ಅವ್ರಿಗೂ ಕೂಡ ನಾವು ಈ ವೇದಿಕೆ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಂತರ ನೆಗೆಟಿವ್ ಅಯಾನ್ಸ್ ಬಗ್ಗೆ ಗುರೂಜಿ ಅವರು ಈಗ 4ನೇ ಭಾಗ ತುಂಬಾ ಅದ್ಭುತವಾಗಿ ವಿವರಣೆ ನೀಡಿದ್ದಾರೆ. ಅವುಗಳನ್ನೆಲ್ಲ ನಾವು ಅಳವಡಿಸ್ಕೊಳ್ರು ಅಂತ ಅವರು ಹೇಳ್ತಾ ಇದ್ದಾರೆ. ದಯವಿಟ್ಟು ಅಳವಡಿಸ್ಕೊಂಡು ನಮ್ಮ ಆರೋಗ್ಯವನ್ನು ನಾವು ಕಾಪಾಡ್ಕೊಳ್ಳೋಣ ಅಂತ ಹೇಳ್ತಾ ಗುರೂಜಿ ಅವ್ರಿಗೂ ಕೂಡ ನಾನು ಈ ವೇದಿಕೆ ಮೂಲಕ ವಂದನೆಗಳನ್ನು ಅರ್ಪಿಸ್ತೇನೆ. ನಂತರ ಇಲ್ಲಿಯವರೆಗೂ ತಾವೆಲ್ಲರೂ ಜೂಮ್ ಸೆಷನ್ ನಲ್ಲಿ ಭಾಗವಹಿಸಿದ್ದು, ಧ್ಯಾನವನ್ನ ಪಡೆದುಕೊಂಡಿದ್ದಕ್ಕಾಗಿ ತಮಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ, ದಯವಿಟ್ಟು ಮಾರ್ನಿಂಗ್ ಎಲ್ಲರೂ 5 ಗಂಟೆಗೆ ಜಾಯ್ನ್ ಆಗ್ರಿ ಅಂತ ಹೇಳ್ತೇನೆ. ಯಾಕಂದ್ರೆ ಯೋಗಾಸನ ಮತ್ತು ಪ್ರಾಣಾಯಾಮ ಮಾಡಿ ನಾವು ಧ್ಯಾನ ಮಾಡೋದ್ರಿಂದ ತುಂಬಾ ಅದ್ಭುತ ಇದೆ. ಅದಕ್ಕೆ ಏನು ತಾವು ರೆಗ್ಯುಲರ್ ಆಗಿ ಅಟೆಂಡ್ ಆಗೋರು ಬಹಳ ಜನ 56, 60ರವರೆಗೆ ಬರ್ತಾ ಇದ್ದೀವಿ. ಬೆಳಗ್ಗೆ 5 ಗಂಟೆಗೆ ಜಾಯ್ನ್ ಆದ್ರೆ ಅದ್ರದ್ದು ನಾವು ಲಾಭವನ್ನು ಪಡೆದುಕೊಳ್ಬಹುದು ಅಂತ ಹೇಳ್ತಾ, ಯೋಗ ಪ್ರಾಣಾಯಾಮ ಮಾಡಿದ್ರೆ, ಯೋಗ ಪ್ರಾಣಾಯಾಮ ಎಕ್ಸಸೈಸು ಇವೆಲ್ಲ ಮಾಡಿದ್ರೆ ನಮ್ಮ ದೇಹನೇ ನೆಗೆಟಿವ್ ಆನ್ಸ್ ಉತ್ಪನ್ನ ಮಾಡ್ಕೊಂತದೆ. ಅದಕ್ಕೆ ದಯವಿಟ್ಟು ಎಲ್ಲರೂ 5 ಗಂಟೆಗೆ ಜಾಯ್ನ್ ಆಗ್ರಿ ಅಂತ ಕೇಳ್ಕೊತಾ, ತಮಗೂ ಕೂಡ ವಂದನೆಗಳನ್ನು ಅರ್ಪಿಸ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಸಂಪನ್ನಗೊಳಿಸ್ತೇವೆ. ಥ್ಯಾಂಕ್ ಯು ಗುರುಜಿ, ಥ್ಯಾಂಕ್ ಯು ಆಲ್ ಮಾಸ್ಟರ್ಸ್. ಎಲ್ಲರಿಗೂ ಧನ್ಯವಾದಗಳು. ನಮಸ್ತೆ.